ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ, ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ. ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ, ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಮಹಾವೀರ ಭಗವಂತರ ವಾಣಿ ಶ್ರೀ ಗೌತಮ ಗುರು ಕೇಳಿದರು. ದ್ವಾದಶಾಂಗ ಸುತ ರಚನೆಯ ಮಾಡಿ ಉಪದೇಶಾಮೃತ ನೀಡಿದರು. ಸೂತ್ರನುಗುಣ 24 ಠಾಣೆಯ ಚರ್ಚೆಯ ಮಾಡಲು ಬಯಸುವೆನು. ದೇವಶಾಸ್ತ್ರ ಗುರು ಚರಣವ ವಂದಿಸಿ ಆತ್ಮಿಕ ಸುಖವನ್ನು ಪಡೆಯುವೆನು. ಆತ್ಮಿಕ ಸುಖವನ್ನು ಪಡೆಯುವೆನು. पंच परमेष्ठी भगवान की जय। अहिंसा परमो धर्म की जय। आचार्य गुरुवर श्री विद्यासागर मुनि महाराज की जय। ಇಪ್ಪತ್ನಾಲ್ಕು ಜೀವಸ್ಥಾನಗಳ ಚರ್ಚೆಯಲ್ಲಿ ಅವುಗಳ ಮೂಲ ಭೇದಗಳನ್ನು ಹಾಗೂ ಉತ್ತರ ಭೇದಗಳೊಂದಿಗೆ ಗುಣಸ್ಥಾನಗಳ ಚರ್ಚೆಯನ್ನು ಕೂಡ ತಿಳಿದುಕೊಳ್ತಾ ಇದ್ದೀವಿ. ಮೂಲ ಭೇದಗಳ ಜೊತೆಯಲ್ಲಿ ಇರುವ ಉತ್ತರ ಭೇದಗಳು, ಅವುಗಳ ಹೆಸರು ಹಾಗೂ ಆ ಎಲ್ಲ ಉತ್ತರ ಭೇದಗಳಿಗೆ ಇರತಕ್ಕಂತಹ ಗುಣಸ್ಥಾನಗಳು, ಇವುಗಳನ್ನು ತಿಳಿದುಕೊಳ್ಳದೆ ಮುಂದಿನ ಕೋಷ್ಟಕಗಳನ್ನು ನಾವು ಹಚ್ಚೋದು ಸಾಧ್ಯವೇ ಇಲ್ಲ. ಅದಕ್ಕಾಗಿ ಮೊದಲು ನಾವು ಇದನ್ನು ಅರ್ಥ ಮಾಡಿಕೊಳ್ಳೋಣ. ಈಗಾಗಲೇ ಯೋಗ ಅನ್ನುವಂತಹ ವಿಷಯದಲ್ಲಿ 2-3 ದಿನಗಳಿಂದ ಚರ್ಚೆ ನಡೀತಾ ಇದೆ. ಯೋಗಗಳನ್ನು ಎಲ್ಲವೂ ಹೇಳಿದ್ದಾಗಿದೆ, ಆದರೆ ಮಿಶ್ರ ಕಾಯೋಗ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗಿತ್ತು. ಔದಾರಿಕ ಕಾಯ ಯೋಗದ ಯಾವ ಔದಾರಿಕ ಮಿಶ್ರ ಕಾಯೋಗ ಇದೆಯೋ ಅದು ಯಾವ ಸಮಯದಲ್ಲಿರ್ತದೆ ಜೀವಗಳಿಗೆ ಅಂತಂದ್ರೆ, ಹಿಂದಿನ ಭವವನ್ನು ಬಿಟ್ಟು ವಿಗ್ರಹ ಗತಿಯಿಂದ ಬರುವಂತಹ ಜೀವ. ವಿಗ್ರಹ ಗತಿ ಅಂದರೆ ಏನು? ವಿಗ್ರಹ ಗತಿ ಹಿಂದಿನ ಭವದ ಶರೀರವನ್ನು ಬಿಡೋದು, ಮುಂದಿನ ಭವವನ್ನು ಸ್ವೀಕಾರ ಮಾಡಲಿಕ್ಕೆ ಆಕಾಶ ಮಾರ್ಗದಿಂದ ಹೋಗುವಂತಹ ಜೀವ, ಅದು ವಿಗ್ರಹಗತಿಯ ಜೀವ. ಅಲ್ಲಿ ಯಾವುದೇ ಶರೀರ ಅದಕ್ಕೆ ಇಲ್ಲ, ಒಂದು ಶರೀರ ಮಾತ್ರ ಇದೆ. ಯಾವ ಶರೀರ? ಕಾಮನ ಶರೀರ ಮಾತ್ರ ಇರ್ತದೆ. ಔದಾರಿಕ ಶರೀರ ಇಲ್ಲ, ವೈಕರಿಕ ಶರೀರ ಇಲ್ಲ, ಆಮೇಲೆ ಆಹಾರಕ ಶರೀರವೂ ಕೂಡ ಇಲ್ಲ. ಈ ಶರೀರಗಳು 3 ಶರೀರಗಳು, ಔದಾರಿಕ, ವೈಕರಿಕ ಮತ್ತು ಆಹಾರಕ, ಇವು ಶರೀರವನ್ನು ಧಾರಣ ಮಾಡಿದಾಗ ಮಾತ್ರ ಇರ್ತವೆ ವಿನಃ ಈ ಶರೀರವನ್ನು ಬಿಟ್ಟಾಗ ಈ ಶರೀರಗಳು ಇರಲ್ಲ. ಮನುಷ್ಯಗತಿಯನ್ನ ನಾವು ಮನುಷ್ಯಗತಿಯಿಂದ ಮತ್ತೊಂದು ಗತಿಗೆ ಹೋಗ್ತಾ ಇದ್ದೇವೆ. ದೇವಗತಿಗೆ ಹೋಗ್ತಾ ಇದ್ದೇವೆ ಅಂತ ಇಟ್ಕೊಳ್ಳಿ. ದೇವಗತಿಗೆ ಹೋಗುವಾಗ ದಾರಿಯಲ್ಲಿ ಔದಾರಿಕ ಶರೀರ ಇರೋಲ್ಲ, ಕಾರ್ಮಣ ಶರೀರ ಇರ್ತದೆ. ಅಲ್ಲಿ ಹೋದ ನಂತರ ಔದಾರಿಕ ವರ್ಗಣೆಗಳನ್ನೆಲ್ಲ ಗ್ರಹಣೆ ಮಾಡಿ ಆ ಶರೀರವನ್ನು ಧಾರಣೆ ಮಾಡಿದಾಗ
ವೈಖರಿಕ ಶರೀರ ಇರ್ತದೆ. ಔದಾರಿಕ ಶರೀರದಿಂದ ವೈಖರಿಕ ಶರೀರವನ್ನು ಪ್ರಾಪ್ತ ಮಾಡಿಕೊಳ್ತಾನೆ. 4 ಗತಿಗಳಲ್ಲಿ ಇರುವಂತಹ ಜೀವಗಳಿಗೆ ಈ ಶರೀರಗಳೇ ಮುಖ್ಯ. ಇನ್ನು ಆಹಾರಕ ಶರೀರ ಅನ್ನುವಂಥದ್ದು ಅದು ಬೇರೆಯಾಗಿರ್ತಕ್ಕಂಥ ಶರೀರ. ದಿಗಂಬರ ಮುನಿಗಳಿಗೆ 6ನೇ 7ನೇ ಗುಣಸ್ಥಾನಗಳಲ್ಲಿ ಇರುವಂತಹ ದಿಗಂಬರ ಮುನಿಗಳಿಗೆ ಅವರಿಗೆ ತತ್ವದಲ್ಲಿ ಏನಾದರೂ ಚಿಂತನೆ ಮಾಡುವಾಗ ಪ್ರಶ್ನೆ ಬಂತು ಅಂತಂದ್ರೆ ಆವಾಗ ಆ ಪ್ರಶ್ನೆ, ಆ ಶಂಕೆಯ ನಿವಾರಣೆಗಾಗಿ ಯಾವ ಶರೀರ ಉಂಟಾಗ್ತದೆಯೋ ಅದು ಆಹಾರಕ ಶರೀರ. ಇಷ್ಟೇ. ಮತ್ತು ಇಲ್ಲಿ ಮಿಶ್ರ ಅಂತಂದ್ರೆ ಯಾವಾಗ ನಾವು ಅಲ್ಲಿ ತಲುಪಿ ಯಾವ ಗತಿಯಲ್ಲಿ ಹೊಂಟಿದ್ದೇವೆ ಅಲ್ಲಿ ತಲುಪಿದ ನಂತರ ಔದಾರಿಕ ವರ್ಗಣೆಗಳನ್ನು ಗ್ರಹಣೆ ಮಾಡಲಿಕ್ಕೆ ಪ್ರಾರಂಭಿಸ್ತೇವೆ. ಇದಕ್ಕೆ ಅಂತರ್ಮುಹೂರ್ತ ಬೇಕು. ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಲಿಕ್ಕೆ ಎಷ್ಟು ಕಾಲ ಬೇಕು? ಅಂತರ್ಮುಹೂರ್ತ ಬೇಕು. ಈ ಅಂತರ್ಮುಹೂರ್ತ ಕಾಲದಲ್ಲಿ ಯಾವ ಒಂದು ಔದಾರಿಕ ಶರೀರವಿದೆಯೋ ಅದು ಅಪೂರ್ಣ ಇದೆ. ಪೂರ್ಣ ಇನ್ನೂ ಆಗಿಲ್ಲಲ್ಲ. ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಂಡ ನಂತರ ಅದು ಪೂರ್ಣ. ಆದರೆ ಪೂರ್ಣ ಮಾಡಿಕೊಂಡ್ರೂ ಕೂಡ ಅಂತರ್ಮುಹೂರ್ತದಲ್ಲಿ ಪೂರ್ಣ ಆಯ್ತು ಅಂತ ಇಟ್ಕೊಳ್ಳಿ, 6 ಪರ್ಯಾಪ್ತಿಗಳು ಪೂರ್ಣ ಆಗಿವೆ ಅಂತ ಇಟ್ಕೊಳ್ಳಿ. ಆದರೂ ಕೂಡ ಜೀವ ಅದು ಪರ್ಯಾಪ್ತಿಗಳ ಸಮಯದಲ್ಲಿ ಆಯಾ ಪರ್ಯಾಪ್ತಿಗಳನ್ನು ಆಯಾ ಪುದ್ಗಲ್ ಪರಮಾಣುಗಳನ್ನು ಗ್ರಹಣ ಮಾಡಿಕೊಂಡು ಪೂರ್ಣ ಮಾಡಿಕೊಂಡಿದ್ದರೂ ಅದಕ್ಕೆ ನಾವು ಪೂರ್ಣ ಅಂತ ಹೇಳ್ತೀವಿ. ಪೂರ್ಣ. ಆದರೆ ವಿಕಸಿತ ಅಲ್ಲ. ರಚನೆಗೆ ಎಷ್ಟು ಬೇಕಾಗಿತ್ತು ಪುದ್ಗಲ್ ಪರಮಾಣುಗಳೆಲ್ಲ ಅಷ್ಟನ್ನ ಮಾತ್ರ ಗ್ರಹಣ ಮಾಡ್ಕೊಂಡಿದ್ದೀವಿ. ಪರ್ಯಾಪ್ತಿಗಳೇನೋ ಪೂರ್ಣ ಆಗಿವೆ. ಆದರೆ ವಿಕಸಿತವಾಗಲಿಕ್ಕೆ ಇನ್ನೆಷ್ಟು ಕಾಲ ಬೇಕು ಅಂತಂದ್ರೆ 9 ತಿಂಗಳು ಬೇಕು. ಅದು ವಿಕಸಿತವಾಗಲಿಕ್ಕೆ ಬೇಕು. ಪರ್ಯಾಪ್ತಿಗಳು ಪೂರ್ಣವಾದದ್ದು ಅಂತಾರೆ ಮುಹೂರ್ತದಲ್ಲಿ, ಅಷ್ಟು ಸಾಕು. ಸ್ಟಾರ್ಟ್ ಮಾಡಲಿಕ್ಕೆ ಅಷ್ಟು ಸಾಕು. ಆದರೆ ವಿಕಾಸಗೊಳ್ಳಲಿಕ್ಕೆ, ಜನ್ಮ ತಾಳಲಿಕ್ಕೆ, ಗರ್ಭದಿಂದ ಹೊರಬರಲಿಕ್ಕೆ ಮನುಷ್ಯಗತಿಯ ಅಪೇಕ್ಷೆಯಿಂದ ಮತ್ತು ತಿರಂಚಿಗತಿಯ ಅಪೇಕ್ಷೆಯಿಂದ ಗರ್ಭಜ ತಿರಂಚಿಗಳಿಗೆ ಮತ್ತು ಗರ್ಭಜ ಮನುಷ್ಯರಿಗೆ ವಿಕಾಸವಾಗಲಿಕ್ಕೆ ಎಷ್ಟು ಸಮಯ ಬೇಕು? ಮನುಷ್ಯಗತಿಯಲ್ಲಿ 9 ತಿಂಗಳು ಬೇಕು. ತಿರಂಚಿಗತಿಯಲ್ಲಿ ಇದಕ್ಕಿಂತ ಕಡಿಮೆ ಕಾಲನೂ ಇರಲಿಕ್ಕೆ ಶಕ್ಯ ಗರ್ಭಜ ತಿರಂಚಿಗಳಿಗೆ. ಇದು ಆಯಾ ಪರ್ಯಾಯದಲ್ಲಿ ಇರುವಂತ ಒಂದು ಅಂತರ್ಭೇದ ವೈಶಿಷ್ಟ್ಯ. ಹಾಗೆ ಇದ್ದೇ ಇರೋದು. ಇನ್ನು ಔದಾರಿಕ ಮಿಶ್ರ ಕಾಯ ಯೋಗ ಅಂತಂದ್ರೆ ಇನ್ನೂ ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಂಡಿಲ್ಲ, ಪೂರ್ಣ ಮಾಡಿಕೊಳ್ತಕ್ಕಂತಹ ಅವಸ್ಥೆಯಲ್ಲಿದೆ ಜೀವ. ಆವಾಗ ಆ ಶರೀರಕ್ಕೆ ಅಪರ್ಯಾಪ್ತ ಅವಸ್ಥೆಯಲ್ಲಿರ್ತಕ್ಕಂತಹ ಆ ಒಂದು ಜೀವದ ಶರೀರಕ್ಕೆ ಔದಾರಿಕ ಮಿಶ್ರ ಅಥವಾ ಔದಾರಿಕ ವೈಖರಿಕ ಮಿಶ್ರ ಅನ್ನುವಂಥ ಹೆಸರಿದೆ. ಇದೇ ಥರ ಆಹಾರಕ ಮಿಶ್ರವೂ ಕೂಡ ಇದೆ. ಈ ಥರದ ಹೆಸರಿದೆ. ಇನ್ನು ಇಂಥ ಒಂದು ಈ 3 ಶರೀರಗಳಿಗೆ ಮಿಶ್ರ ಅವಸ್ಥೆಯಲ್ಲಿ ಗುಣಸ್ಥಾನ ಎಷ್ಟಿರ್ತವೆ, ಯಾವಿರ್ತವೆ ಅನ್ನುವಂಥ ವಿಷಯ. ಮಿಶ್ರ ಅವಸ್ಥೆಯಲ್ಲಿ, ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಎಷ್ಟು ಗುಣಸ್ಥಾನಗಳಿರ್ತವೆ ಅಂತಂದ್ರೆ ಔದಾರಿಕ ಕಾಯಿ ಯೋಗ ಇದ್ದವರಿಗೆ 1ನೇ ಗುಣಸ್ಥಾನ, 2ನೇ ಗುಣಸ್ಥಾನ, 4ನೇ ಗುಣಸ್ಥಾನ ಮತ್ತು 13ನೇ ಗುಣಸ್ಥಾನ. ಇಲ್ಲಿ ಮನುಷ್ಯ ಗತಿಯ ಅಪೇಕ್ಷೆಯಿಂದ ಆಯಿತು. ಯಾಕೆ 13ನೇದು ಬಂತಲ್ಲ. ಅಂದ್ರೆ ಈ ಕ್ರಮ ಯಾರ್ದು? ಮನುಷ್ಯ ಗತಿಯವ್ರದ್ದು. ಮನುಷ್ಯ ಗತಿಯ ಔದಾರಿಕ ಮಿಶ್ರ ಕಾಯಿಯುಳ್ಳ ಮನುಷ್ಯರದ್ದಾಯ್ತಿದು. ಹಾಗಾದ್ರೆ ಇದು ತಿರಂಚಿಗಳಿಗೆ ಇಲ್ಲೇನು? ಅವುಗಳಿಗೂ ಇದೆ. ಆದರೆ ಅವುಗಳಿಗೆ ಗುಣಸ್ಥಾನ ಎಷ್ಟು ಹೆಸರು? ಟೋಟಲ್ ಎಷ್ಟು ಗುಣಸ್ಥಾನಗಳಿವೆ ತಿರಂಚಿ ಗತಿಯಲ್ಲಿ? 5 ಇವೆ. 5ರಲ್ಲಿಯ ಎಷ್ಟು
ಗುಣಸ್ಥಾನಗಳಲ್ಲಿ ಜನ್ಮ ಮರಣ ಎರಡೂ ಸಾಧ್ಯ, ಮತ್ತು ಎಷ್ಟು ಗುಣಸ್ಥಾನಗಳಲ್ಲಿ ಕೇವಲ ಮರಣ ಸಾಧ್ಯ. ಹೇಳ್ತೀರಾ? ನೋಡಿ, ಜನ್ಮವೂ ಇರಬೇಕು, ಮರಣವೂ ಇರಬೇಕು. ಯಾವ ಗುಣಸ್ಥಾನಗಳಲ್ಲಿ ಇದೆ ಹೇಳಿ? ಒಂದನೇ ಗುಣಸ್ಥಾನದಲ್ಲಿ ಜನ್ಮವೂ ಇದೆ, ಮರಣವೂ ಇದೆ. ಎರಡನೇ ಗುಣಸ್ಥಾನದಲ್ಲಿ ಜನ್ಮವೂ ಇದೆ, ಮರಣವೂ ಇದೆ. ಮೂರನೇ ಗುಣಸ್ಥಾನದಲ್ಲಿ ಎರಡೂ ಇಲ್ಲ, ಜನ್ಮವೂ ಇಲ್ಲ, ಮರಣವೂ ಇಲ್ಲ. ನಾಲ್ಕನೇ ಗುಣಸ್ಥಾನದಲ್ಲಿ ಜನ್ಮವೂ ಇದೆ, ಮರಣವೂ ಇದೆ. ಐದನೇ ಗುಣಸ್ಥಾನದಲ್ಲಿ ಮರಣ ಇದೆ, ಆದರೆ ಜನ್ಮ ಇರುವುದಿಲ್ಲ. ಜನ್ಮ ಇರುವುದಿಲ್ಲ. ಇನ್ನು ಒಂದು ಮಾತನ್ನು ಇಲ್ಲಿ ಹೇಳಬೇಕು ಅಂತಂದ್ರೆ, ವಿಶೇಷವಾಗಿ ಎಲ್ಲಿ ಮರಣ ಅಷ್ಟೇ ಇದೆ ಆದರೆ ಜನ್ಮ ಇಲ್ಲ, ಮರಣ ಅಷ್ಟೇ ಇದೆ, ಅವೆಷ್ಟು ಗುಣಸ್ಥಾನಗಳು? ಜನ್ಮ ಅಷ್ಟೇ, ಮರಣ ಅಷ್ಟೇ ಇರಬೇಕು, ಜನ್ಮ ಇರಬಾರ್ದು ಅನ್ನುವ ಗುಣಸ್ಥಾನಗಳು ಎಷ್ಟು? 5, 6, 7. ಯಾಕೆ ಸ್ಟಾಪ್ ಆಯ್ತಲ್ಲ? 8, 9, 10, 11. ಈ ಗುಣಸ್ಥಾನಗಳಲ್ಲಿ ಕೇವಲ ಮರಣ ಇದೆ. 5ರಿಂದ ಹಿಡ್ಕೊಂಡು 11ರವರೆಗೆ ಕೇವಲ ಮರಣ ಇದೆ, ಕೇವಲ ಮರಣ ಇದೆ. ಈ ಗುಣಸ್ಥಾನಗಳಲ್ಲಿ ಜೀವಿಗಳಿಗೆ ಜನ್ಮ ಆಗುವುದೇ ಇಲ್ಲ. ಜನ್ಮ ಆಗ್ದೈತಲ್ಲ, ಅದರ ಆ ಗುಣಸ್ಥಾನದೊಳಗೆ ಜನ್ಮ ಆಗಿಲ್ಲ. ಇಂಥ ಈ ಒಂದು ಗುಣಸ್ಥಾನಗಳಲ್ಲಿ ಜನ್ಮ ಆಗಿಲ್ಲ. 5ರಲ್ಲಿ ಜನ್ಮ ಆಗಿಲ್ಲ. ಜನ್ಮ ಎಲ್ಲಿ ಆಗಿದೆ? 4ರಲ್ಲಿ ಆಗಿದೆ. 1ರಲ್ಲಿ ಆಗಿರ್ಬೋದು, 2ರಲ್ಲಿ ಆಗಿರ್ಬೋದು. ಜನ್ಮಕ್ಕೆ ಗುಣಸ್ಥಾನಗಳೆಷ್ಟು? ಜನ್ಮ ತಾಳಲಿಕ್ಕೆ ಗುಣಸ್ಥಾನಗಳೆಷ್ಟು? 3. 1, 2, 4. ಮೂರನೇದಲ್ಲಿದೆ 1, 3 ಸಂಖ್ಯೆಯಲ್ಲಿ 3. 1, 2, 4. ಈ 3 ಗುಣಸ್ಥಾನಗಳಲ್ಲಿ ಮಾತ್ರ ಜನ್ಮ ಇದೆ. ಮರಣಗಳಿಗೆ ಎಷ್ಟು ಗುಣಸ್ಥಾನಗಳಿವೆ ನೋಡಿ. ಕೇವಲ ಮರಣ ಅಂತ ಅನ್ನೋದಾದ್ರೆ 5ರಿಂದ ಹಿಡ್ಕೊಂಡು 11. ಎಷ್ಟದು? 7 ಗುಣಸ್ಥಾನ. ಆಮೇಲೆ 1ರಲ್ಲೂ ಮರಣ ಇದೆ, 2ರಲ್ಲೂ ಇದೆ, 4ರಲ್ಲೂ ಇದೆ. ಅವು 7, ಇವು 3, 10 ಗುಣಸ್ಥಾನಗಳಿವೆ. ಅಂದರೆ ಸಾಯಲಿಕ್ಕೆ ಜಾಸ್ತಿ ಗುಣಸ್ಥಾನಗಳಿವೆ, ಹುಟ್ಟಲಿಕ್ಕೆ ಕಡಿಮೆ ಇವೆ. ಹುಟ್ಟಲಿಕ್ಕೆ ಕಡಿಮೆ ಇವೆ ಗುಣಸ್ಥಾನಗಳು, ಆದರೆ ಸಾಯಲಿಕ್ಕೆ ಜಾಸ್ತಿ ಇವೆ. ಸಾಯಲಿಕ್ಕೆ 3 ಸ್ಥಾನ. ಹುಟ್ಟಲಿಕ್ಕೆ 3 ಸ್ಥಾನಗಳು, ಗುಣಸ್ಥಾನಗಳು. ಆದರೆ ಸಾಯಲಿಕ್ಕೆ ಎಷ್ಟು? 7, ಇವು 3, 10 ಗುಣಸ್ಥಾನಗಳಿವೆ. 10 ಗುಣಸ್ಥಾನಗಳಲ್ಲಿ ಸಾಯಬಹುದು. ಅದನ್ನು ನೀವು ಕೇಳ್ತೀನಿ, ನಿಮ್ಗೆ ನಾವು ಕೇಳ್ತೀವಿ, ಹೇಳ್ರಿ ಅದನ್ನು. ನೋಡ್ರಿ, 10 ಗುಣಸ್ಥಾನಗಳು ಮರಣಕ್ಕಾಗಿವೆ. ಯಾವ ಗುಣಸ್ಥಾನದಲ್ಲಿ ಸಾಯಬೇಕು, ಯಾವ ಗುಣಸ್ಥಾನದಲ್ಲಿ ಸಾಯಬಾರದು, ಇದು ಗೊತ್ತಾಗಬೇಕು ಬೇಡ? ಇಲ್ಲಿ ಏನು ಗೊತ್ತು ಮಾಡ್ಕೊಳ್ದೆ ನಾವು? ಹೆಂಗ್ರ ಸತ್ತು ಹೋಗುನು, ಎಲ್ರ ಸತ್ತು ಹೋಗುನು ಹಾಗನ್ಬೇಕಾ? ಇದನ್ನು ಗೊತ್ತು ಮಾಡ್ಕೊಳ್ಳೋದು ಒಳ್ಳೇದಿದೆಯಲ್ಲ, ಗೊತ್ತು ಮಾಡ್ಕೊಳ್ಳೋಣ. ನಾವು ಸಾಯುವುದಾದ್ರೆ ಎಲ್ಲಿ ಸಾಯಬೇಕು, ಯಾವ ಗುಣಸ್ಥಾನಗಳಲ್ಲಿ ಸಾಯಬೇಕು ಹೇಳಿ ನೋಡೋಣ. ಸಾವು ಯಾವ ಯಾವ ಗುಣಸ್ಥಾನಗಳಲ್ಲಿ ಸಾಯುವುದು
ಸಾವು ಎಲ್ಲಿ ಉತ್ತಮ? 4, 5, 6, 7, 8 ನಿಮ್ದು ಅಷ್ಟೇ ಹೇಳ್ಬಿಡ್ರಿ, ಎಲ್ಲಾರ್ದನ್ನ ಹೇಳ್ರಿ ಇಲ್ಲ. ಹಾ, 5ರಿಂದ ಯಾಕ್ರಿ? 4ರಿಂದ 4ರೊಳಗೆ ಸಾಯ್ಬಾರ್ದೇನು? ಉತ್ತಮ ಸಾವು ಅಂತಂದ್ರೆ ಒಳ್ಳೆಯ ಸಾವು. ಒಳ್ಳೆಯ ಸಾವು ಎಲ್ಲಿಂದ? 4ನೇ ಗುಣಸ್ಥಾನದಿಂದ. 4ನೇ ಗುಣಸ್ಥಾನದ ಸಾವು ಒಳ್ಳೆಯ ಸಾವು. ಯಾಕೆ? ಅಲ್ಲಿ ಸಮ್ಯಕ್ ದರ್ಶನ ಇದೆ. ಆಮೇಲೆ ಈ 4ನೇ ಗುಣಸ್ಥಾನಗಳಲ್ಲಿ 4ನೇ ಗುಣಸ್ಥಾನದಲ್ಲಿ ಸಾಯುವಂತಹ ಜೀವಗಳು ಎಷ್ಟು ಗತಿಯ ಜೀವಗಳು? 4 ಗತಿಯ ಜೀವಿಗಳಿಗೆ 4ನೇ ಗುಣಸ್ಥಾನದಲ್ಲಿ ಸಾವು ಸಾಧ್ಯವಿದೆ. ಆದರೆ ಎಲ್ಲಕ್ಕಿಂತ ಸಾವಿನ ಸಂಖ್ಯೆ, ಗುಣಸ್ಥಾನಗಳ ಸಂಖ್ಯೆ ಎಲ್ಲಕ್ಕಿಂತ ಹೆಚ್ಚು ಮರಣ ಮಾಡಿಕೊಳ್ಳುವ ಗುಣಸ್ಥಾನಗಳ ಸಂಖ್ಯೆ ಯಾವ ಗತಿಯ ಜೀವಿಗಳಿಗಿದೆ? ಮನುಷ್ಯ ಗತಿಯ ಜೀವಿಗಳಿಗಿದೆ. ಮನುಷ್ಯ ಗತಿಯ ಜೀವಿಗಳು. ಮನುಷ್ಯರು 10 ಗುಣಸ್ಥಾನಗಳಲ್ಲಿ ಸಾಯಬಹುದು. ಮನುಷ್ಯರು ಎಲ್ಲಿ ಬೇಕಾದಲ್ಲಿ ಹಾಸಿಗೆ ಕೊಟ್ಟಿದ್ದಾರೆ ನಿಮ್ಗೆ. ಆದ್ರೆ ದೇವತೆಗಳು ಸಾಯಬೇಕು ಅಂತಂದ್ರೆ ಎಷ್ಟು ಗುಣಸ್ಥಾನಗಳಿವೆ? ಎಷ್ಟು ಗುಣಸ್ಥಾನ ಸಂಖ್ಯೆಯಲ್ಲಿ ಎಷ್ಟಿವೆ? ಯಾವ್ಯಾವು? 1ನೇದಿದೆ, 2ನೇದಿದೆ, 4ನೇದಿದೆ. ದೇವತೆಗಳು ಸಾಯಬೇಕು ಅಂತಂದ್ರೆ ಕೇವಲ 3 ಗುಣಸ್ಥಾನಗಳಿವೆ. 1, 2, 4. ನಾಲ್ಕೇ ಜೀವಿಗಳು ಸಾಯಲಿಕ್ಕೆ ಎಷ್ಟು ಗುಣಸ್ಥಾನಗಳಿವೆ? ಅವುಗಳಿಗೂ 3 ಗುಣಸ್ಥಾನಗಳಿವೆ. 1, 2, 4. ತ್ರಿಲಂಚ ಜೀವಿಗಳಿಗೆ ಸಾಯಲಿಕ್ಕೆ ಎಷ್ಟು ಗುಣಸ್ಥಾನಗಳಿವೆ? 4 ಗುಣಸ್ಥಾನಗಳಿವೆ. 1, 2, 4 ಮತ್ತು 5. ನೋಡಿ, ಹಾಗಾದ್ರೆ ಈ ಸಾಯುವಂತಹ ವಿಷಯ, ಸಾಯುವುದು ಶ್ರೇಷ್ಠ ಸಾವು, ಇದು ಶ್ರೇಷ್ಠ ಸಾವು, ಉತ್ತಮವಾದ ಸಾವು ಅನ್ನುವಂಥದ್ದನ್ನ ಯಾವ ಗುಣಸ್ಥಾನದಿಂದ ಹೇಳಬೇಕು? 4ರಿಂದ. ಇನ್ನು ಈ ಸಾವುಗಳಲ್ಲಿ ಗುಣಸ್ಥಾನಗಳ ಅಪೇಕ್ಷೆಯಿಂದ ಎಲ್ಲಕ್ಕಿಂತ ಉತ್ತಮವಾದ ಸಾವು ಯಾವ ಗುಣಸ್ಥಾನದಲ್ಲಿ ಆಗುವಂತಹ ಸಾವು? 13ರೊಳಗೆ ಸಾವಿದೆ. ಎಲ್ಲಕ್ಕಿಂತ ಉತ್ತಮ ಸಾವು ಯಾವ ಗುಣಸ್ಥಾನದಲ್ಲಿ? 11. ಯಾಕ ಅದ್ರ ಮುಂದೆ ಗುಣಸ್ಥಾನಗಳಲ್ಲಿ ಸಾವಿಲ್ಲ? 14ರಲ್ಲಿ ಇದೆ ಅಲ್ಲ, ಮತ್ತೆ ಅದನ್ನ ಯಾಕೆ ಬಿಡಬೇಕು? ಇದೆಯಲ್ಲ. ಅಂದ್ರೆ ನಾವು ಮುನಿಗಳನ್ನ ಹೋಲಿಸ್ತಾ ಇದ್ದೀವಿ, ಆಮೇಲೆ ಶ್ರಾವಕರನ್ನ ಹೋಲಿಸ್ಕೊಂಡು ಹೇಳ್ತಾ ಇದ್ದೀವಿ ಅದಕ್ಕೆ. ಆದ್ರೆ ಅರ್ಹಂತರನ್ನ ಬಿಟ್ಟಿದ್ದೀವಲ್ಲ, ಛದ್ಮಸ್ಥರನ್ನ ಮಾತ್ರ ಗಣನೆಗೆ ತಗೊಂಡು ಸಾವುಗಳ ಚರ್ಚೆ ನಡೆದಿತ್ತು, ಮರಣದ ಚರ್ಚೆ ನಡೆದಿತ್ತು. ಇನ್ನು ಮುನಿಗಳ ಅಪೇಕ್ಷೆಯಿಂದಲೇ ಛದ್ಮಸ್ಥ ಮುನಿಗಳು ಸಾವನ್ನಪ್ಪುತ್ತಾರೆ ಅಂತಂದ್ರೆ ಆ ಛದ್ಮಸ್ಥ ಮುನಿಗಳಿಗೆ ಯಾವ ಗುಣಸ್ಥಾನದ ಸಾವು ಉತ್ತಮ? ಛದ್ಮಸ್ಥ ಮುನಿ, ಕೇವಲ ಜ್ಞಾನ ಇಲ್ಲದಂತಹ ಮುನಿಗಳಿಗೆ ಅವರಿಗೆ ಎಷ್ಟು ಗುಣಸ್ಥಾನಗಳಿವೆ ಸಾಯಲಿಕ್ಕೆ? 12 ಇಲ್ವೇ? 12ರೊಳಗೆ ಜನ್ಮನೂ ಇಲ್ಲ, ಮರಣನೂ ಇಲ್ಲ, ಎರಡೂ ಇಲ್ಲ. 11ರೊಳಗೆ ಮರಣ ಇದೆಯಲ್ಲ. ಮತ್ತೆ ಈ ಜನ್ಮವೂ ಇಲ್ಲ, ಮರಣವೂ ಇಲ್ಲ ಅನ್ನುವಂಥ ಗುಣಸ್ಥಾನಗಳು ಯಾವ್ಯಾವ ಹೇಳಿ ನೋಡೋಣ. 3, 12, 13 ಕರೆಕ್ಟ್ ಇದೆ. 3ನೇ ಗುಣಸ್ಥಾನದಲ್ಲಿ ಜನ್ಮವೂ ಇಲ್ಲ, ಮರಣವೂ ಇಲ್ಲ. 12ನೇ ಗುಣಸ್ಥಾನದಲ್ಲಿ ಜನ್ಮವೂ ಇಲ್ಲ, ಮರಣವೂ ಇಲ್ಲ. 13ನೇ ಗುಣಸ್ಥಾನದಲ್ಲಿ ಜನ್ಮವೂ ಇಲ್ಲ, ಮರಣವೂ ಇಲ್ಲ, ಎರಡೂ ಇಲ್ಲ.
ಜನ್ಮವೂ ಇದೆ ಮರಣವೂ ಇದೆ, ಎರಡೂ ಇದೆ ಅನ್ನುವಂಥ ಗುಣಸ್ಥಾನಗಳು ಯಾವ್ಯಾವು? ಹ ಹೇಳಿ. ಜನ್ಮವೂ ಇದೆ ಮರಣವೂ ಇದೆ, ಎರಡೂ ಇದೆ ಅನ್ನುವಂಥ ಗುಣಸ್ಥಾನಗಳು ಯಾವ್ಯಾವು? 1, 2, 4, ಕೇವಲ 3 ಗುಣಸ್ಥಾನಗಳಿವೆ. ಇನ್ನು ಜನ್ಮ ಇಲ್ಲ ಮರಣ ಅಷ್ಟೇ ಇದೆ ಅನ್ನುವಂಥ ಗುಣಸ್ಥಾನಗಳೆಷ್ಟು? ಯಾವ್ಯಾವು? 5, 6, 7, 8, 9, 10, 11, 14. ಕರೆಕ್ಟ್. 14 ತಗೋಬೇಕಲ್ಲ. 14ನೆಯ ಗುಣಸ್ಥಾನದಲ್ಲಿ ಮರಣಾನಂತರ ಜೀವಿಗೆ ಜನ್ಮ ಯಾಕೆ ಇಲ್ಲ? ಅವರು ಮೋಕ್ಷಕ್ಕೆ ಹೋಗುತ್ತಾರೆ. ಮೋಕ್ಷ ಅನ್ನುವಂಥದ್ದು ಜನ್ಮ ಮರಣಗಳಿಂದ ರಹಿತವಾದ ಅವಸ್ಥೆ. ಮೋಕ್ಷದಲ್ಲಿ ಜೀವಿಗಳಿಗೆ ಜನ್ಮವೂ ಇಲ್ಲ ಮತ್ತು ಮರಣವೂ ಇಲ್ಲ. ಎಷ್ಟು ಗೊತ್ತಾಯ್ತಾ ವಿಷಯ? ಇನ್ನು ಮಿಶ್ರ ಅನ್ನುವಂಥದ್ದು ಗೊತ್ತಾಯ್ತಲ್ಲ. ಮಿಶ್ರ ಯಾವ ಕಾಲದಲ್ಲಿ? ಶರೀರ ಪರ್ಯಾಪ್ತಿಗಳನ್ನು ಗ್ರಹಣ ಮಾಡುವುದೇನೋ ಪ್ರಾರಂಭ ಆಗಿದೆ, ಆದರೆ ಪೂರ್ಣಗೊಂಡಿಲ್ಲ ಅನ್ನುವಂಥ ಅವಸ್ಥೆಯನ್ನ ನಾವು ಮಿಶ್ರ ಅವಸ್ಥೆ ಅಂತ ಕರೀಬೇಕು. ಮಿಶ್ರ ಶರೀರ ಅಂತರ್ಮೂರ್ತವರೆಗೆ ಮಾತ್ರ. ಮಿಶ್ರ ಕಾಲ ಅಂತರ್ಮುಹೂರ್ತ. ಪೂರ್ಣಗೊಂಡಿತು. ಆಮೇಲೆ ಜೀವ ಏಕಾಏಕಿ ಜನ್ಮ ತಾಳಲ್ಲ. ಮನುಷ್ಯ ಆಗಲಿ ಅಥವಾ ಅಂತರ್ಯಂಚಿ ಆಗಲಿ ಏಕಾಏಕಿ ಜನ್ಮ ಆಗುಲ್ಲ. ಅದಕ್ಕೆ ಯಾವುದು ಗರ್ಭಜಿದೆಯಲ್ಲ ಅದಕ್ಕೆ ಮತ್ತು ವಿಕಾಸ ಸಲುವಾಗಿ ಸಮಯ ಬೇಕು. ಆದರೆ ಸಮೂರ್ಛನ್ ಜನ್ಮವೂ ಕೂಡ ಇದೆ ನೋಡಿ. ಇನ್ನೊಂದು ವಿಷಯ ಹೊಸದಾಗಿ ತಿಳ್ಕೊಳ್ತಕ್ಕಂಥದ್ದು, ಜನ್ಮದ ಭೇದಗಳು ಎಷ್ಟು ಅಂತಂದ್ರೆ, ಟೋಟಲ್ ಆಗಿ ಸಂಸಾರದಲ್ಲಿ ಇರುವಂತಹ ಎಲ್ಲ ಜೀವಿಗಳಿಗೆ ಜನ್ಮ ಆಗೋದು 3 ಪ್ರಕಾರದಿಂದ. 3 ಪ್ರಕಾರದ ಜನ್ಮ ಇದೆ. ಯಾವ್ದ್ಯಾವುದು? ಅಲ್ಲ ಹಾಗೆ ಅಲ್ಲ. ಗರ್ಭ ಜನ್ಮ, ಸಮೂರ್ಛನ್ ಜನ್ಮ, ಉತ್ಪಾದ ಜನ್ಮ. ಗರ್ಭ ಜನ್ಮಕ್ಕೆ 3 ಭೇದ ಇದೆ, ಅದು ಬೇರೆ. ಗರ್ಭ ಜನ್ಮ 3 ಪ್ರಕಾರದ್ದು. ಯಾವ್ಯಾವುದು? ಜರಾಯುಜ, ಅಂಡಜ, ಪೋತಜ. ಈ 3 ಜನ್ಮಗಳೇನಿವೆ ಅಲ್ಲ, ಇವು ಗರ್ಭ ಜನ್ಮಕ್ಕೆ ಇರುವಂತಹ ಭೇದಗಳು. ಗರ್ಭ ಜನ್ಮಕ್ಕೇನೆ ಮತ್ತು 3 ಭೇದಗಳು. ಜರಾಯುಜ, ಅಂಡಜ, ಪೋತ ಜ ಅಂತ ಹಚ್ಚೋದಿಲ್ಲ. ಪೋತ ಜನ್ಮ, ಜರಾಯುಜ ಜನ್ಮ, ಅಂಡಜ ಜನ್ಮ, ಪೋತ ಜನ್ಮ ಹೀಗೆ ಅನ್ಬೇಕು. ಜ ಯಾಕೆ ಹಚ್ಚಬಾರ್ದು? ಯಾಕೆಂತಂದ್ರೆ ಪೋತದಿಂದ ಜನಿಸಿರುವ ಜೀವ ಅದು ಯಾವುದೇ ಕವಚದಿಂದ ಹೊರಬರಲ್ಲ, ಸೀದಾ ಗರ್ಭದಿಂದ ಹೊರಗೆ ಬರ್ತದೆ. ಆದರೆ ಗರ್ಭದಿಂದ ಹೊರಗೆ ಬಂದ ನಂತರ ಯಾವುದಾದ್ರೂ ಕವಚ ಇದೆ ಅಂತಂದ್ರೆ ಅದಕ್ಕೆ ಜ ಹಚ್ಚಬೇಕು. ಯಾವ್ಯಾವು? 2 ಇವೆ. ಜರ ಯುಜ ಮತ್ತು ಅಂಡಜ. ಅಂಡಿ ಕವಚ ಇದೆಯಲ್ಲ, ಅದಕ್ಕಾಗಿ ಜ ಹಚ್ಚಿದ್ದಾರೆ. ಅಂಡಿಯಿಂದ ಹೊರಗೆ ಬರ್ತದೆ. ಅದು ಮೊದಲು ಗರ್ಭದಿಂದ ಹೊರಗೆ ಬಂತು, ಆಮೇಲೆ ಅದರಿಂದ ಹೊರಗೆ ಬಂತು ಅಂಡಿಯಿಂದ. ಕವಚ ಇದೆಯಲ್ಲ, ಆ ಕವಚದಿಂದ ಹೊರಗೆ ಬಂದದಕ್ಕೆ ಅಂಡಜ ಅಂತಂದ್ರು. ಆಮೇಲೆ ಜರಾಯುಜ, ಗರ್ಭದಿಂದ ಹೊರಗೆ ಬಂದ ನಂತರನೂ ಕೂಡ ಒಂದು ತೆಳುವಾದ ಕವಚ ಇರ್ತದೆ. ಆನೆ ಹುಟ್ಟುವುದನ್ನು ನೋಡಿರ್ಬೋದು. ಮನುಷ್ಯರು ಕೂಡ ಈ 3 ಪ್ರಕಾರದ ಜನ್ಮದಲ್ಲಿ ಯಾವ ಜನ್ಮ ಉಳ್ಳವರು? ಗರ್ಭ ಜನ್ಮಕ್ಕೆ 3 ಭೇದ ಆಯ್ತಲ್ಲ, ಜರಾಯುಜ, ಅಂಡಜ, ಪೋತಜ. ನಾವು ಅಂಡಜ. ನಾವು ಯಾವ್ದ್ರೊಳಗೆ ಬರ್ತೀವಿ ಮನುಷ್ಯರು? ಜರಾಯುಜ. ಹೇಳಿಯಲ್ಲ, ಅದನ್ನೇ ಕೇಳ್ತಾ ಇದ್ದೀವಿ ನಾವು. ಜರಾಯುಜ ಯಾಕೆಂತಂದ್ರೆ
ನಾವು ಜನ್ಮ ತಾಳುವಾಗ ನಮ್ಮ ಮೇಲೆ ಒಂದು ಕವಚ ಇತ್ತು, ಅದನ್ನು ತಿಳುವಾದ ಕವಚವನ್ನು ಬೇರ್ಪಡಿಸ್ತಾರೆ, ಅದರಿಂದ ನಾವು ಹೊರಗೆ ಬರ್ತೀವಿ. ಅದಕ್ಕಾಗಿ ಜ ಹಚ್ಚಿದ್ದಾರೆ. ಜ ಅಂದರೆ ಜನ್ಮ. ಯಾವ್ದ್ರಿಂದ? ಜರಾದಿಂದ ಜನ್ಮ. ಗರ್ಭದಿಂದ ಏನೋ ಹೊರಗೆ ಬರ್ತೀವಿ, ಅದು ಗರ್ಭಜ. ಆದರೆ ಗರ್ಭದಿಂದ ಹೊರಬಂದ ನಂತರನೂ ಕೂಡ ಜರಾದಿಂದ ಹೊರಗೆ ಬರ್ತೀವಿ. ಜರಾದಿಂದ ಹೊರಗೆ ಬರ್ತೀವಿ. ಹೀಗೆ ಜರ 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 ಹೊರಗೆ ಬರ್ತೀವಿ. ಮೊದಲು ಗರ್ಭದಿಂದ ಹೊರ ಬರ್ತೀವಿ, ಆಮೇಲೆ ಅದರ ಕವಚದಿಂದ ಹೊರಗೆ ಬರ್ತೀವಿ. ಹೀಗೆ ಎರಡು ಪ್ರಕಾರವಾಗಿದೆ. ಹೋತ ಜನ್ಮ ಅದಕ್ಕೆ ಹಾಗಿಲ್ಲ, ಯಾವುದೂ ಕವಚ ಇಲ್ಲ, ಅದರ ಮೇಲೆ ಯಾವುದೂ ಕವಚ ಇರಲ್ಲ. ಉದಾಹರಣೆ, ಇಲ್ಲ, ಗೊತ್ತಿಲ್ಲ. ಈಗ ಆಡು, ಆಮೇಲೆ ಇನ್ನೊಂದು ಜೀವ ಇರ್ತದೆ ನೋಡಿ, ಅದು ಕಾಂಗುರು ಅಂತ ಇರ್ತದೆ. ಕಾಂಗುರು ನೋಡಿದಿರಲ್ಲ? ಎಲ್ಲಿ? ಯೂಟ್ಯೂಬ್ನೊಳಗೆ ನೋಡಿರ್ಬೇಕು. ಕಾಂಗ್ರು ಟಿವಿಯಲ್ಲಿ ನೋಡಿರ್ಬೇಕು. ಕಾಂಗ್ರು ಅಂತ ಇರ್ತದೆ, ಕವಚ ಇರಲ್ಲ ಅದಕ್ಕೆ. ಜೀವ ಸೀದಾ ಬರ್ತದೆ, ಇರ್ತೈತೆ. ಯಾವ್ದು ಇರಲ್ಲ ಅದನ್ನು ತಿಳ್ಕೊಳ್ಳಿ. ಈಗ ಕುರಿಗೆ ಇರ್ತೈತಿ, ಆಮೇಲೆ ಆನೆಗೂ ಇರ್ತೈತಿ, ಕುದುರೆಗೇನು ಇರ್ತದಲ್ಲ. ನೋಡಿಲ್ಲ, ನೋಡಿರ್ಬೇಕಾದ್ರೆ. ಆಮೇಲೆ ಇದೊಂದು ಇರ್ತದೆ ನೋಡ್ರಿ, ತಗಲು ಬಗಲ ಪಕ್ಷಿ. ಅದು ಪಕ್ಷಿ ಹೌದಲ್ಲ, ತಗಲು ಬಗಲ ಪಕ್ಷಿ ಇದೆ, ಆದರೆ ಅಂಡಿ ಇರಲ್ಲ. ಅಂಡಿ ಇಡೋದು ಪಕ್ಷಿಗಳೆಲ್ಲ ಅಂಡಿ ಇಡ್ತವೆ, ಒಂದು ಪಕ್ಷಿಗೆ ಅಂಡಿ ಇಲ್ಲ. ಅದು ಸೀದಾ ಮರಿಗೆ ಜನ್ಮ ಕೊಡ್ತದೆ. ಅದ್ರ ಮೇಲೆ ಕವಚ ಇರಲ್ಲ. ತಗಲು ಬಗಲಕ್ಕೆ ಅಂಡಿ ಇರಲ್ಲ, ಗರ್ಭ ಇರ್ತದೆ, ಗರ್ಭದಿಂದ ಹೊರಗೆ ಬರ್ತದೆ, ಆದರೆ ಕವಚನೂ ಇಲ್ಲ, ಸೀದಾ ಹೊರಗೆ ಬಂದಿರ್ತದೆ. ಇಂಥ ಕೆಲವೊಂದು ಪಂಚೇಂದ್ರಿಯ ಪ್ರಾಣಿಗಳ ಯಾವ ಜನ್ಮ ಇದೆಯೋ ಆ ಜನ್ಮಕ್ಕೆ ನಾವು ಏನಂತ ಕರೀಬೇಕು? ಹೋತ ಜನ್ಮ. ಹೋತ ಜ ಅನ್ನುವಂಥ ಅವಶ್ಯಕತೆ ಇಲ್ಲ, ಸೀದಾ ಗರ್ಭದಿಂದ ಹೊರಗೆ ಬರ್ತದೆ. ಅದಕ್ಕಾಗಿ ಗರ್ಭ ಜನ್ಮ. ಆದರೆ ಪೋತ ಜನ್ಮ, ಗರ್ಭ ಅಂದರೆ ಪೋತ. ಆ ಪೋತದಿಂದ ಹೊರಬರುವ ಕಾರಣ ಪೋತ ಜನ್ಮ ಅಂತ ಹೇಳ್ತಾರೆ. ಈ ಥರದಲ್ಲಿ ಗರ್ಭ ಜನ್ಮಕ್ಕೆ ಭೇದಗಳು ಎಷ್ಟು ಅಂತ ಕೇಳಿದರೆ 3. ಆದರೆ ಇಡೀ 3 ಲೋಕದಲ್ಲಿ 4 ಗತಿಗಳಲ್ಲಿ ಜನ್ಮ ಮೂಲದಲ್ಲಿ ಎಷ್ಟು ಪ್ರಕಾರ ಅಂತಂದ್ರೆ ಹುಟ್ಟುವ ಪದ್ಧತಿ 3 ಪ್ರಕಾರದ್ದಿದೆ. ಯಾವ ಪ್ರಕಾರ ಅಂತಂದ್ರೆ, ಒಂದು ಉಪಪಾದ ಜನ್ಮ. ಉಪಪಾದ ಜನ್ಮದ ಬಗ್ಗೆ ಹೇಳಿದೀವಲ್ಲ, ಸ್ವರ್ಗದಲ್ಲಿ ಹೇಗೆ ಹುಟ್ಟುತ್ತಾರೆ, ನರಕದಿನ್ನೂ ಹೇಳಿಲ್ಲ, ಒಂದು ಹೇಳೋಣ. ಅದನ್ನು ಕೂಡ ಸ್ವರ್ಗದಲ್ಲಿ ಹೇಗೆ ಹುಟ್ಟುತ್ತಾರೆ ಅನ್ನೋದನ್ನು ಹೇಳಿದ್ದೀವಿ. ನರಕದಲ್ಲಿ ಬಿಲದೊಳಗೆ ಜನ್ಮ ಆಗ್ತದೆ. ನಾರ್ಕಿ ಜೀವಿಗಳ ಜನ್ಮ ಬಿಲ ಅಂದರೆ ಛೇದಗಳು, ಅಂದರೆ ತಗ್ಗುಗಳು. ನರಕದಲ್ಲಿ ಅವುಗಳಿಗೆ ಬಿಲ ಅಂತಾರೆ. ಬಿಲ ಅಂದರೆ ಛೇದ. ನರಕ ಭೂಮಿಯಲ್ಲಿ ಛೇದಗಳಿರ್ತವೆ. ಇಲ್ಲಿಂದ ಆತ್ಮ ಹೋದ ನಂತರ ಆ ಬಿಲದೊಳಗೆ ಬಿದ್ದು ಬಿಡ್ತದೆ. ಬಿದ್ದ ನಂತರ ಪುಟೀತದೆ. ಪುಟ್ಟದ ನಂತರ ಮತ್ತೊಂದು ಬೀಳ್ತದೆ. ಆವಾಗ ಅದಕ್ಕೆ ಅಲ್ಲಿರ್ತಕ್ಕಂಥ ಪುದ್ಗಲ್ ಪರಮಾಣುಗಳನ್ನೆಲ್ಲ ಗ್ರಹಿಸಿ ಶರೀರವನ್ನು ರಚನೆ ಮಾಡಿಕೊಳ್ತಕ್ಕಂತಹ ಯೋಗ್ಯತೆ ಬರ್ತದೆ. ಆಮೇಲೆ ರಚನೆ ಮಾಡಿಕೊಂಡು ನಾರ್ಕಿ ಶರೀರವನ್ನು ಹೊಂದುತ್ತದೆ. ಈ ಥರದಲ್ಲಿ ನರಕದಲ್ಲಿ ಬಿಲದೊಳಗೆ ನಾರ್ಕಿ ಜೀವಿಗಳ ಜನ್ಮ ಆಗ್ತದೆ. ಇದು ಯಾವ ಜನ್ಮ? ಉಪಪಾದ ಜನ್ಮ. ಎಷ್ಟು ಗತಿಯ ಜೀವಿಗಳಿಗೆ?
ಎರಡು ಗತಿಯ ಜೀವಿಗಳಿಗೆ, ದೇವಗತಿಯ ದೇವತೆಗಳಿಗೆ, ನರಗತಿಯ ನಾರಕಿ ಜೀವಿಗಳಿಗೆ. ಈ ಉಪಪಾದ ಜನ್ಮ ನಾರಕಿ ಜೀವಿಗಳಿಗೆ ಬಿಲದೊಳಗಿದ್ದರೆ, ದೇವತೆಗಳಿಗೆ ಉಪಪಾದ ಶಯ್ಯೆಯ ಮೇಲೆ ಇದೆ. ಉಪಪಾದ ಶಯ್ಯ ಅಲ್ಲಿದೆ. ಶಯ್ಯ ಅಂದ್ರೆ ಹಾಸಿಗೆ ಅಲ್ಲಿದೆ. ಇದು ಉಪಪಾದ ಜನ್ಮ. ನರಕದ್ದಾಗಿರ್ಲಿ ಅಥವಾ ದೇವತೆಗಳದ್ದೇ ಆಗಿರಲಿ, ಇದು ಉಪಪಾದ ಜನ್ಮ. ಇನ್ನೊಂದು ಯಾವುದು? ಗರ್ಭಜನ್ಮ. ಇದು ಯಾರಿಗೆ? ತಿರ್ಯಂಚಗತಿಯ ಸಂಘೀ ಪಂಚೇಂದ್ರಿಯ ತಿರ್ಯಂಚ ಮತ್ತು ಅಸಂಘೀ ಪಂಚೇಂದ್ರಿಯ ತಿರ್ಯಂಚಗಳಿಗೆ ಗರ್ಭಜನ್ಮ ಇದೆ. ಆದರೆ ಮನುಷ್ಯ ಗತಿಯಲ್ಲಿ ಈ ಜನ್ಮ ಇದೆ ಅಲ್ಲ? ಇಲ್ಲ, ಇದೆ, ಗರ್ಭದಿಂದ ಇದೆ. ಆದರೆ ಸಮೂರ್ಛನ ಜನ್ಮ ಇದು ಮೂರನೇದು. ಉಪಪಾದ ಜನ್ಮ, ಗರ್ಭಜನ್ಮ, ಸಮೂರ್ಛನ ಜನ್ಮ ಇದೇ ಬೇರೆ. ಇದು ಎಷ್ಟು ಗತಿಯ ಜೀವಿಗಳಿಗಿರ್ತದೆ ಅಂತಂದ್ರೆ, ಇದು ಕೂಡ ಎರಡು ಗತಿಯ ಜೀವಿಗಳಿಗೆ, ಮನುಷ್ಯರಿಗೆ ಮತ್ತು ತಿರ್ಯಂಚ ಪ್ರಾಣಿಗಳಿಗೆ. ಸಮೂರ್ಛನ ಜನ್ಮ ಅಂದ್ರೆ ಏನು? ಅದನ್ನು ಅರ್ಥ ಮಾಡಿಕೊಳ್ಳೋಣ. ಸಮೂರ್ಛನ ಲೋಕದಲ್ಲಿ ಇರುವಂತಹ, ಈ ಜಗತ್ತಿನಲ್ಲಿ ಇರ್ತಕ್ಕಂತಹ ಪುದ್ಗಲ ಪರಮಾಣುಗಳನ್ನು ಗ್ರಹಿಸಿಕೊಂಡು ಹೊರಗಡೆಗೇನೆ ಜನ್ಮ ತಾಳೋದು. ಯಾವುದೋ ಜಾಗ ಬೇಕಾಗಿಲ್ಲ. ಎಲ್ಲಿ ಜಾಗ ಸಿಕ್ತೋ, ಜನ್ಮ ತಾಳುವಂತಹ ಎಲ್ಲಿ ಪುದ್ಗಲ ಪರಮಾಣುಗಳು ಸಿಕ್ಕವೋ ಅಲ್ಲಿಯೇ ಹುಟ್ಟಿ ಬಿಡೋದು. ಹೊರಗಿನ ಪುದ್ಗಲ ಪರಮಾಣುಗಳನ್ನೇ ಗ್ರಹಿಸಿಕೊಂಡು ಶರೀರ ರಚನೆ ಮಾಡಿಕೊಳ್ಳೋದು. ಗರ್ಭ ಬೇಕಿಲ್ಲ, ಮತ್ತು ಯಾವುದೋ ಬಿಲ ಅಥವಾ ಒಂದು ಉಪವಾದ ಶಯ್ಯ ಅನ್ನುವಂಥ ನಿರ್ದಿಷ್ಟವಾದ ಪರ್ಟಿಕ್ಯುಲರ್ ಇಂಥದ್ದೇ ಆಗಿರ್ತಕ್ಕಂಥ ಸ್ಥಾನ ಅಂತ ಏನಿಲ್ಲ. ಲೋಕದ ಯಾವ ಭಾಗದಲ್ಲೂ ಕೂಡ ಹುಟ್ಟಬಹುದು, ಯಾವ ಸ್ಥಾನದಲ್ಲೂ ಕೂಡ ಶರೀರವನ್ನು ಪಡೆಯಬಹುದು ಅನ್ನುವಂತಹ ಜನ್ಮಕ್ಕೆ ಏನು ಹೆಸರು? ಸಮೂರ್ಛನ ಜನ್ಮ. ಸಮೂರ್ಛನ ವಾತಾವರಣದಲ್ಲಿ ಇರತಕ್ಕಂತಹ ಪುದ್ಗಲ ಪರಮಾಣುಗಳನ್ನು ಗ್ರಹಿಸಿ ತಮ್ಮ ಶರೀರವನ್ನು ರಚನೆ ಮಾಡಿಕೊಳ್ಳುವುದು. ಹಾಗಾದರೆ ಇಂಥ ಜನ್ಮ ಎಷ್ಟು ಗತಿಯಲ್ಲಿ ಇರುವಂತಹ ಜೀವಿಗಳಿಗಿದೆ ಅಂತಂದ್ರೆ, ಎರಡು ಗತಿ. ಮನುಷ್ಯರಿಗೂ ಇದೆ ಸಮೂರ್ಛನ್ ಜನ್ಮ, ಇದೆಯಲ್ಲ. ಗರ್ಭಜನೂ ಇದ್ದಾರೆ ಮತ್ತು ಸಮೂರ್ಛನ್ನೂ ಇದ್ದಾರೆ. ಸಮೂರ್ಛನ್ ಮನುಷ್ಯರು ಕೂಡ ಇದ್ದಾರೆ. ನೀವು ಅವರನ್ನು ಎಂದು ನೋಡಿಲ್ಲ ಅಂದಮೇಲೆ ಹೇಗೆ ಅವರು? ಅವ್ರು ಕಂಡ ಬಂದಿಲ್ಲಲ್ಲ. ಮನುಷ್ಯರ ಜನ್ಮ ಸಮೂರ್ಛನ್ ಮನುಷ್ಯರು ಇದ್ದಾರೆ. ಅಲ್ಲ, ಬೇರೆ ಖಂಡ ಅಂತಲ್ಲ, ನಮ್ಮ ಶರೀರಗಳಿಗೆ, ಎಲ್ಲರ ಶರೀರಗಳಿಗೆ ಈಗ ಸದ್ಯ ಇದ್ದಾರೆ. ಮನುಷ್ಯರ ಮಲಮೂತ್ರಗಳಲ್ಲಿ ಅಥವಾ ಬೆವರು ಇತ್ಯಾದಿ ದುರ್ಗಂಧವಾಗಿರ್ತಕ್ಕಂಥ ಶರೀರದ ಅಂಗೋಪಾಂಗಗಳಲ್ಲಿ ಅವರ ಜನ್ಮ ಇರುತ್ತದೆ. ಆದರೆ ಅವರು ಎಂಥ ಮನುಷ್ಯರು ಅಂತಂದ್ರೆ, ಮನುಷ್ಯ ಗತಿಯನ್ನು ಕಟ್ಕೊಂಡು ಮನುಷ್ಯ ಆಗಲಿಕ್ಕೆ ಬಂದಿದ್ದಾರೆ. ಆದರೆ ಗರ್ಭ ಜನ್ಮವನ್ನು ಪಡೆಯುವಂತಹ ಭಾಗ್ಯ ಇಲ್ಲ. ಎಂಥದ್ದಿದೆ? ಸಮೂರ್ಛನ ಪರ್ಯಾಯದಲ್ಲಿ ಸಮೂರ್ಛನ ಶರೀರವನ್ನು ಪಡ್ಕೊಂಡು ಸಮೂರ್ಛನದಲ್ಲಿ ಹುಟ್ಟುವಂಥ ಪಾತ್ರತೆ ಇದೆ. ಇದು ಕೂಡ ಕರ್ಮದ ಫಲ. ಹಿಂದಿನ ಭಾವದಲ್ಲಿ ಇಂಥ ಒಂದು ಕರ್ಮವನ್ನು ಕಟ್ಟಿಕೊಂಡು ಬಂದಿರ್ತಾರೆ. ಆದ್ದರಿಂದ ಸಮೂರ್ಛನ ಪರ್ಯಾಯದಲ್ಲಿ ಜನ್ಮ ತಾಳ್ತಾರೆ. ಯಾರು ತಾಳ್ತಾರೆ ಅಂತಂದ್ರೆ, ಹೀಗೆ ಯಾಕೆ ಸಮೂರ್ಛನ್ ಮನುಷ್ಯರಾಗಿ ಯಾಕೆ ಹುಡ್ತಾರೆ? ಅದಕ್ಕೊಂದು ಕಾರಣ ಇದೆ. ಏನು ಕಾರಣ ಇದೆ? ಯಾರು ಗರ್ಭ ಜನ್ಮದಲ್ಲಿ ಹುಟ್ಟಿ ಆ ಗರ್ಭ ಜನ್ಮವನ್ನ ಘಾತಿಸ್ತಾರಲ್ಲ, ಗರ್ಭದಲ್ಲಿ ಇರ್ತಕ್ಕಂತಹ ಜೀವದ ಘಾತ ಮಾಡ್ತಾರಲ್ಲ, ಅರ್ಥ ಆಯ್ತಲ್ಲ? ಅವರೆಲ್ಲ ಸಮೂರ್ಛನಾಗಿ ಹುಟ್ಟುತ್ತಾರೆ. ಅದು ಪಾಪ.
ಆ ಪಾಪ ಕರ್ಮವನ್ನ ಮಾಡಿದ್ದಕ್ಕೆ ನಮಗೆ ಗರ್ಭ ಜನ್ಮ ಇನ್ನೂ ಸಿಕ್ಕಿಲ್ಲ. ಯಾಕೆ ಸಿಗುವುದಿಲ್ಲ? ನಾವು ಪಾಪ ಮಾಡಿದ್ದೀವಿ. ಯಾವ ಪಾಪ ಮಾಡಿದ್ದೀವಿ? ಆ ಗರ್ಭ ಜನ್ಮವನ್ನ ಹಾಳು ಮಾಡಿದ್ದೀವಲ್ಲ. ಅವಾಗ ಯಾವ ಕರ್ಮ ಕಟ್ಟಿರ್ಬೋದು? ಪುಣ್ಯ, ಪಾಪ ಕರ್ಮ. ಆ ಪಾಪ ಕರ್ಮ ಅಂಥದ್ದು ಕಟ್ಟಿ ಇದೆ ಅಂತಂದ್ರೆ ನಮಗೆ ಸಮೂರ್ಛನ್ ಜನ್ಮಾಗಿ ಸಮೂರ್ಛನದಲ್ಲಿ ಹುಟ್ಟಲೇಬೇಕು. ಇಂಥ ಕರ್ಮ ಒಂದು ಕಟ್ತದೆ. ಮತ್ತೆಂಥ ಕರ್ಮ ಕಟ್ತದೆ ಈ ಪಾಪ ಕರ್ಮವನ್ನು ಮಾಡಿದಾಗ ಅಂತಂದ್ರೆ ನಾವು ನಮ್ಮದೇ ಆಗಿರ್ತಕ್ಕಂತಹ ಗರ್ಭವನ್ನು ಹಾಳು ಮಾಡಿಕೊಳ್ತೀವಿ ಅಂತಂದ್ರೆ, ಗರ್ಭದಲ್ಲಿರ್ತಕ್ಕಂತಹ ಸಂತಾನವನ್ನು ಘಾತಿಸಿಕೊಳ್ತೀವಿ ಅಂತಂದ್ರೆ ನಾವು ಸಂತಾನಹೀನರಾಗಿಯೇ ಇದ್ದಿರ್ತೀವಿ. ಅಂದ್ರೆ ಅಂತಾರಲ್ಲಿ ಈಗ ಮಕ್ಕಳು ಹುಟ್ಟುತ್ತಾ ಇಲ್ಲ, ಇವರಿಗೆ ಮಕ್ಕಳು ಇಲ್ಲ. ಹೀಗೆ ಯಾಕೆ ಆಯ್ತು? ಯಾವ ಕರ್ಮದ ಫಲ ಇದು? ಗರ್ಭದಲ್ಲಿ ಬಂದಿರತಕ್ಕಂತಹ ಆ ಸಂತಾನವನ್ನ ನಾವು ಹಾಳು ಮಾಡಿದ್ದೇವೆ. ಹಾಳು ಮಾಡಿದ್ದಕ್ಕೆ ಎಂಥ ಕರ್ಮ ಕಟ್ಟಿತು? ನಿಮ್ಗೆ ಸಂತಾನ ಬೇಕಾಗಿರ್ಲಿಲ್ಲಲ್ಲ, ಇನ್ನು ಎಂದೂ ಕೊಡಲ್ಲ ಅಂತದೆ ಕರ್ಮ, ಎಂದೂ ಕೊಡಿಸುವುದಿಲ್ಲ ಅಂತದೆ ಕರ್ಮ. ಸಂತಾನ ಹೀನರಾಗಿ ಜನ್ಮ ತಾಳ್ತಕ್ಕಂತಹ ಸಮಯ ಬಂದು ಒದಗ್ತದೆ. ಇಂದಿಲ್ಲ ನಾಳೆ ಬರೋದೇ ಅದು. ಇಂದಿಲ್ಲ ನಾಳೆ ಬಂದೇ ಬರೋದು. ಇನ್ನೂ ಒಂದು ಪ್ರಕಾರದ ಕರ್ಮ ಕಟ್ತದೆ. ಅದೆಂಥದ್ದು ಅಂತಂದ್ರೆ, ನಾವು ಯಾರ ಹಿಂಸೆಯನ್ನು ಗರ್ಭದಲ್ಲಿ ಮಾಡಿದೀವಲ್ಲ ಅದು ಕೂಡ ಜೀವ ಇತ್ತು. ಆ ಜೀವಕ್ಕೆ ಈ ಜೀವ ಘಾತ ಮಾಡಿರುವಂತಹ ಜೀವ, ಈ ಜೀವಕ್ಕೆ ಎಂದಾದರೂ ಮುಂದೆ ಭವಿಷ್ಯದಲ್ಲಿ ಆ ಜೀವ ಗರ್ಭದಲ್ಲಿ ಹೋಗಿ ಹುಟ್ಟಬೇಕಲ್ಲ, ಹುಟ್ಟಿತು. ಆವಾಗ ಅದರ ಭಾವ ಹೇಗಾಗ್ತದೆ ಅಂತಂದ್ರೆ, ನಾನು ಇದನ್ನು ನಾಶ ಮಾಡಬೇಕು ಅಂತ ಭಾವ ಬಂದ್ಬಿಡ್ತದೆ. ಇಂಥ ಕರ್ಮಗಳೆಲ್ಲ ಕಟ್ತವೆ. ನಾವು ವರ್ತಮಾನದ ಸುಖಕ್ಕಾಗಿ ಯಾವುದೋ ಒಂದು ಸಮಸ್ಯೆಗೆ ಒಳಗಾಗಿ ಇಂಥ ಕಾರ್ಯವನ್ನು ಮಾಡ್ತೇವೆ. ಆದರೆ ಇಂಥ ಕಾರ್ಯಗಳಲ್ಲಿ ಎಂಥ ಕರ್ಮ ಕಟ್ತದೆ, ಅವುಗಳ ಫಲ ಏನು ಅನ್ನುವಂಥದ್ದು ನಿಶ್ಚಿತ ಇರ್ತದೆ. ಆ ಥರದಿಂದ ನಾವು ಮಾಡಿದ್ದೀವಿ ಅಂದಮೇಲೆ ಇಂದಿಲ್ಲ ನಾಳೆ ಆ ಕರ್ಮಗಳು ಉದಯಕ್ಕೆ ಬಂದೇ ಬರ್ತವೆ, ಫಲ ಕೊಟ್ಟೇ ಕೊಡ್ತವೆ. ಅಂದರೆ 2-3 ಥರದಿಂದ ಫಲ ಕೊಡಬಹುದು. ನಾವು ಸಂತಾನಹೀನರಾಗಿ ಉಳಿಯಬೇಕು ಇಂದಿಲ್ಲ ನಾಳೆ. ಅಂತ ಸಮಯ ಬಂದು ಒದಗೋದೆ. ಮತ್ತೆ ಯಾವುದು? ಸಮೂರ್ಛನ ಮನುಷ್ಯರೊಳಗೆ ಹೋಗಿ ಜನ್ಮ ತಾಳ್ಬೇಕು. ಯಾಕೆ? ಗರ್ಭಜನ್ಮ ಬೇಡ ಆಗಿತ್ತಲ್ಲ, ಗರ್ಭಜನ್ಮ ಘಾತ ಮಾಡಿದೀವಲ್ಲ, ಹಿಂಸೆ ಮಾಡಿದೀವಲ್ಲ. ಆ ಹಿಂಸೆಯ ಕಾರಣದಿಂದ ಸಮೂರ್ಛನ ಮನುಷ್ಯರಾಗಿ ಜನ್ಮ ತಾಳ್ತೀವಿ. ಆಮೇಲೆ ಮತ್ತೊಂದು ಯಾವ ಕರ್ಮ? ಸಂತಾನ ಇಲ್ಲದೆ ಇರುವಂತ ಪ್ರಸಂಗ ಬರೋದು, ಸಮೂರ್ಛನ್ ಜನ್ಮಾಗಿ ಹುಟ್ಟೋದು, ಇದೊಂದು. ಮತ್ತೆ ಯಾವುದು? ನಾವು ಅದನ್ನು ಘಾತಿಸಿದ್ದೀವಿ ಅಂತಂದ್ರೆ ನಮ್ಮನ್ನು ಅದನ್ನ ಘಾತಿಯಿಂದಿಲ್ಲ ನಾಳೆ ಮಾಡೋದು. ಹುಟ್ಟಿದ ನಂತರ ನಮ್ಮ ಗರ್ಭಕ್ಕೆ ಬಂದಿರುವಂತಹ ಜೀವ ಅದು ನಮ್ಮದೇ ಆಗಿರತಕ್ಕಂತಹ ಸಂತಾನ. ಎಂತೆಂತಹ ಪ್ರಾಣಿಗಳು ತಮ್ಮ ಮರಿಗಳಿಗೆ ಜನ್ಮ ಕೊಟ್ಟ ನಂತರ ಅವುಗಳನ್ನ ಎಷ್ಟು ರಕ್ಷಣೆ ಮಾಡ್ತವೆ ನೋಡಿ. ಒಂದು ಗುಬ್ಬಿ ಆಗಲಿ, ಪಕ್ಷಿ ಆಗಲಿ, ಜಿಂಕೆ ಆಗಲಿ, ಆನೆ ಆಗಲಿ, ಕುದುರೆ ಆಗಲಿ, ಆಡಾಗಲಿ, ಎಂಥ ಜೀವಿದ್ರು ಕೂಡ, ತಿರ್ಯಂಚಗತಿಯ ಜೀವವು ಕೂಡ ತಾನು ಜನ್ಮ ಕೊಟ್ಟ ನಂತರ ಅದರ ಮೇಲೆ ಯಾವುದಾದ್ರೂ ಸಂಕಟ ಬಂತು ಅಂತಂದ್ರೆ
ಆ ಸಂಕಟವನ್ನು ಎದುರಿಸಲಿಕ್ಕೆ ತನ್ನ ಪ್ರಾಣವನ್ನು ಕೊಟ್ಟು ಬಿಡ್ತದೆ. ಕೊಡಲ್ಲ, ಕೊಡ್ತದೆಯಲ್ಲ. ಅದಕ್ಕಾಗಿ ಇಲ್ಲಿಂದ ಏನು ಗೊತ್ತಾಗ್ತದೆ ಅಂತಂದ್ರೆ, ಪ್ರತಿಯೊಂದು ಜೀವದಲ್ಲಿ, ಪ್ರತಿಯೊಂದು ಗತಿಯಲ್ಲಿರ್ತಕ್ಕಂತಹ ಯಾವ ಜೀವ ತನ್ನ ಸಂತಾನಕ್ಕೆ ಜನ್ಮ ಕೊಡ್ತದೆಯೋ ಅದರ ಬಗ್ಗೆ ಎಷ್ಟು ಎಚ್ಚರಿಕೆಯನ್ನು ವಹಿಸ್ತದೆ. ಅದನ್ನೇ ಮಾತೃತ್ವ ಶಕ್ತಿ ಅಂತ ಹೇಳ್ತಾರೆ. ಮಾತೆ ಅಂತಂದ್ರೆ ರಕ್ಷಿಸುವವಳು. ಮಾತೆ ಇನ್ನೊಂದು ಪರ್ಯಾಯವಾಚಿ ಹೆಸರನ್ನು ಹೇಳಬೇಕು ಅಂತಂದ್ರೆ ಮಾತೆ ಅಂತಂದ್ರೆ ರಕ್ಷಣೆ ಮಾಡುವಂಥವಳು. ಪಿತಾ ಅಂದ್ರೆ ಏನು? ಮಮತೆ ತಂದೆಗಿರ್ತದೆ ಅಥವಾ ತಾಯಿಗಿರ್ತದೆ? ತಾಯಿಗಿರ್ತದೆ. ತಾಯಿ ಮಮತ್ವದ ಮೂರ್ತಿ ಅಂತಂದ್ರೆ ತಂದೆ ನಿರ್ಮಮತ್ವದ ಮೂರ್ತಿ ಅಂತ ಹೇಳ್ಬಹುದು. ಹಾಗೇನಿಲ್ಲ. ಆದರೆ ನಿರ್ಮಮತ್ವ ಯಾಕೆ ಹೇಳಬೇಕು ಅಂತಂದ್ರೆ, ಯಾರಿಗಾದ್ರೂ ಈ ಸಂತಾನ ಬೇಕಾಗಿಲ್ಲ ಅಂತ ಅನ್ನುವಂಥ ವಿಚಾರ ತಾಯಿಗೆ ಬರ್ತದೆಯೋ ಅಥವಾ ಮನೆಯ ಸದಸ್ಯರಿಗೆ ಬರ್ತದೆಯೋ? ಯಾರಿಗೆ ಬರ್ತದೆ ಮೊದಲಿದು? ಈ ಗರ್ಭದಲ್ಲಿ ಇದು ಬೇಡ ಅನ್ನುವಂಥ ತಾಯಿಗೆ ಬರ್ಲಿಕ್ಕೆ ಶಕ್ಯ ಇದೆಯೇನು? ಒಂದು ವೇಳೆ ಬಂತು ಅಂತಂದ್ರೆ ಅದು ತಾಯಿಯಲ್ಲ, ರಾಕ್ಷಸ. ಅದು ತಾಯಿಯ ಜೀವಲ್ಲ. ಅದರಲ್ಲಿ ತಾಯಿಯ ಲಕ್ಷಣಗಳಿಲ್ಲ ಅಂತ ಅನ್ನಬಹುದು. ನಾಗರ ಹಾವ ಅಂಡಿ ಹಾಕ್ತದೆ, ಅಂಡಿಗಳನ್ನ ಇಡ್ತದೆ. ಹಾವುಗಳೆಲ್ಲ ಅಂಡಿ ಇರ್ತವೆ, ಅಂಡಜೀವು. ಆಮೇಲೆ ಮರಿಗಳು ಹುಟ್ಟಿದ ನಂತರ ಅದು ಅಂಡಿಗಳನ್ನ ಹಾಕಿದ ತಕ್ಷಣ ಅದಕ್ಕೆ ಹಸುವಾಗಿ ಬಿಡ್ತದೆ. ಏನೋ ಹಸುವನ್ನು ತಡೆಯಲಿಕ್ಕೆ ಆಗುಲ್ಲ. ಅದಕ್ಕೆ ಹೇಳ್ತಾರೆ, ಈ ಒಂದು ಹಾವಿನ ಪರ್ಯಾಯದಲ್ಲಿ ಇರುವಂಥ ಈ ಜೀವಗಳು ಯಾವಾಗ ತಮ್ಮ ಮರಿಗಳಿಗೆ ಜನ್ಮ ಕೊಡ್ತವೆ, ಅಂಡಿಗಳಿಗೆ ಜನ್ಮ ಕೊಡ್ತವೆ, ತಕ್ಷಣ ಅವುಗಳಿಗೆ ಇದಾದಾಗ, ಹಸಿವೆ ಆದಾಗ ಆ ಮರಿಗಳನ್ನೇ ತಿಂದು ಹಾಕ್ತದೆ. ಕೆಲವೊಂದು ಮರಿಗಳನ್ನ ತಿಂದು ಹಾಕ್ತದೆ. ಇಂಥದ್ದು ಯಾವ ಗತಿಯಲ್ಲಿ ಮತ್ತೊಂದು ಪರ್ಯಾಯದಲ್ಲಿ ಇದನ್ನು ನೋಡ್ಲಿಕ್ಕೆ ಶಕ್ಯ ಇಲ್ಲ. ಅದಕ್ಕಾಗಿ ಇದಿರ್ಬೋದು, ತಿಂತೈತೆ ಅಂದ್ರೆ ಅದು ಇರ್ಲಿ. ಇಂಥ ಕೆಲವೊಂದು ಪ್ರಾಣಿಗಳು ಮಾತ್ರ ಇವೆ. ಆದರೆ 100% ಪ್ರಾಣಿಗಳೆಲ್ಲ ಜನ್ಮ ಕೊಟ್ಟಿರ್ತಕ್ಕಂಥ ಮರಿಗಳನ್ನ ರಕ್ಷಣೆ ಮಾಡುವಂತಹ ಕಾರ್ಯವನ್ನೇ ಮಾಡ್ತೇವೆ ವಿನಃ ಸಾಯಿಸುವಂತಹ ಕಾರ್ಯವನ್ನು ಯಾವ ಮಾಡೋಲ್ಲ. ಹೆಚ್ಚಿಂದ ಹೆಚ್ಚು ಪ್ರಾಣಿಗಳು ಅಂದ್ರೆ ಮಾತೃತ್ವ ಗುಣವನ್ನು ಹೊಂದಿರತಕ್ಕಂತಹ ಪ್ರಾಣಿಗಳು ಜಾಸ್ತಿ, ಇಂಥ ಪ್ರಾಣಿಗಳು ಕಡಿಮೆ. ಅದಕ್ಕಾಗಿ ಇಂಥ ಪ್ರಾಣಿಗಳನ್ನು ಕುರಿತು ನಾವು ಪಾಪ ಕಾರ್ಯಗಳನ್ನ ಮಾಡುವಂಥವರಿಗೆ ಏನಂತ ಕರಿತೀವಿ ಅಂತಂದ್ರೆ, ನೀನು ಮನುಷ್ಯನೋ ಅಥವಾ ನಾಗರ ಹಾವನು. ಅದನ್ನ ಯಾಕೆ ಉದಾಹರಣೆ ಕೊಟ್ರು? ಮರಿಗಳನ್ನ ತಿಂತದೆ ಅಂತ. ಅಂದ್ರೆ ನಾವು ಅಂಥ ಪಾಪವನ್ನು ಮಾಡಿದಾಗ ಎಂಥ ಕರ್ಮವನ್ನು ಕಟ್ಕೊಂಡು ಯಾವ ಪರ್ಯಾಯದಲ್ಲಿ ಹೋಗಿ ಜನ್ಮ ತಾಳ್ತೇವೆ? ಗರ್ಭವನ್ನ ಹಾಳು ಮಾಡಿಕೊಂಡವರು ನಾಗಿನಿಯಾಗಿ ಹುಟ್ಟಬಹುದು. ಯಾಕಂದ್ರೆ ಅಲ್ಲೂ ಕೂಡ ಅದೇ ಸಂಸ್ಕಾರ, ಈ ಸಂಸ್ಕಾರ ಅಲ್ಲಿಯೂ ಹೋಗ್ತದೆ. ಅಂತ ಕರ್ಮ ಕಟ್ಟಿರ್ತದೆ, ಆ ಪರ್ಯಾಯ ಸಿಗ್ತದೆ. ಹೀಗೆ ಜನ್ಮ ಎಷ್ಟು ಪ್ರಕಾರದ್ದು? 3 ಪ್ರಕಾರದ್ದು. ಉಪಪಾದ ಜನ್ಮ, ಗರ್ಭ ಜನ್ಮ, ಸಮೂರ್ಛನ ಜನ್ಮ. ಇನ್ನು ಗರ್ಭ ಜನ್ಮಕ್ಕೆ ಎಷ್ಟು ಭೇದಗಳು? 3. ಜರಾಯುಜ ಗರ್ಭ ಜನ್ಮ, ಅಂಡಜ ಗರ್ಭ ಜನ್ಮ, ಪೋತ ಗರ್ಭ ಜನ್ಮ. ಗರ್ಭ ಜನ್ಮಕ್ಕೆ 3.
ಉಪಪಾದ ಜನ್ಮಕ್ಕೆ ಭೇದಗಳಿಲ್ಲ, ಸಮೂರ್ಛನ ಜನ್ಮಕ್ಕೂ ಕೂಡ ಭೇದಗಳಿಲ್ಲ. ಅವು ಒಂದೊಂದೇ. ಗರ್ಭ ಜನ್ಮಕ್ಕೆ ಮಾತ್ರ 3 ಭೇದಗಳಿವೆ. ಆ 3 ಭೇದಗಳಲ್ಲಿಯ ನಮ್ಮ ಜನ್ಮ ಎಂಥದ್ದು? ಜರಾಯುಜ. ನಾವು ಜರಾಯುಜ. ಆಮೇಲೆ ಪಕ್ಷಿಗಳು ಅಂಡಜ, ಅವು ಅಂಡಜ. ಆಮೇಲೆ ಪೋತ ಜನ್ಮಗಳು ಕಾಂಗುರು, ಇಂಥ ಕೆಲವೊಂದು ಪ್ರಾಣಿಗಳನ್ನು ನಾವು ನೋಡ್ಬೋದು. ಅವು ಜನ್ಮ ತಾಳುವಾಗ ನೇರವಾಗಿ ಗರ್ಭದಿಂದ ಹೊರಗೆ ಬಂದ ತಕ್ಷಣವೇ ನಡೆಯಲಿಕ್ಕೆ ಶುರು ಮಾಡ್ತವೆ. ಯಾವುದೂ ಕವಚ ಇರಲ್ಲ, ನಡೆದಾಡಲಿಕ್ಕೆ ಶುರು ಮಾಡ್ತವೆ. ಅಂಥವುಗಳಿಗೆ ನಾವು ಪೋತ್ ಜನ್ಮ ಅಂತ ಕರಿತೀವಿ. ಇದು ತತ್ವ ಸೂತ್ರದಲ್ಲಿ ಬಂದಿದೆ. ಜರಾಯುಜಾಂಡಜ ಪೋತಾನಾಂ ಗರ್ಭ. ಗರ್ಭ ಜನ್ಮಕ್ಕೆ 3 ಭೇದಗಳನ್ನು ಉಲ್ಲೇಖಿಸಿದ್ದಾರೆ. ಜರಾಯುಜಾಂಡಜ ಪೋತಾನಾಂ ಗರ್ಭ. ಹೀಗೆ. ಆಮೇಲೆ ದೇವನಾರ್ಕಿಗಳಿಗೆ ಉಪಪಾದ ಜನ್ಮ ಅಂತ ಕರೆದಿದ್ದಾರೆ. ಅನಂತರ ಮನುಷ್ಯರಿಗೆ ಮತ್ತು ತಿರ್ಯಂಚ ಪ್ರಾಣಿಗಳಿಗೆ 2 ಜನ್ಮ ಇದೆ. ಗರ್ಭ ಜನ್ಮವೂ ಇದೆ, ಸಮೂರ್ಛನ ಜನ್ಮವೂ ಇದೆ. ಈಗ ಉದಾಹರಣೆಗೆ ತಿರ್ಯಂಚ ಗತಿಯಲ್ಲಿ ಸಮೂರ್ಛನ ಜನ್ಮವನ್ನು ಪಡೆಯುವಂತಹ ಜೀವಗಳು ಯಾವುವು? ಗುರುತಿಸಿಕೊಳ್ಳೋಣ. ಏಕೇಂದ್ರಿಯ ಜೀವಿಗಳು, ಪಂಚಸ್ಥಾವರ ಕಾಯಿಕ ಜೀವಿಗಳು, ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ ಮತ್ತು ವನಸ್ಪತಿ ಕಾಯಿಕ. ಹಾಗೂ ನಿಗೋದಿ ಜೀವಿಗಳನ್ನು ಇದರೊಳಗೆ ತಕ್ಕೊಳ್ಳಿ. ಅವು ಕೂಡ ಏಕೇಂದ್ರಿಯ ನಿಗೋದಿ ಜೀವಿಗಳು. ಇಷ್ಟು ಪಂಚಸ್ಥಾವರ ಕಾಯಿಕ ಜೀವಿಗಳು ಎಂಥ ಜನ್ಮವನ್ನು ಹೊಂದಿ ಜನ್ಮ ತಾಳ್ತವೆ? ಸಮೂರ್ಛನ. ಇವುಗಳಿಗೆ ಯಾವುದೂ ಗರ್ಭ ಬೇಕಾಗಿಲ್ಲ, ಯಾವುದೇ ಒಂದು ಸ್ಥಾನ ಬೇಕಾಗಿಲ್ಲ. ವಾತಾವರಣದಲ್ಲಿರತಕ್ಕಂತಹ ಉದ್ಗಲ್ ಪರಮಾಣುಗಳನ್ನೇ ಗ್ರಹಿಸಿಕೊಂಡು ಪರ್ಯಾಪ್ತಿಯನ್ನು ಪೂರ್ಣ ಮಾಡಿಕೊಂಡು ಶರೀರವನ್ನು ಹೊಂದಿ ಜನ್ಮ ತಾಳ್ತವೆ. ಈಗ ನೀವು ಗೋಧಿ ಬಿತ್ತೀರಿ, ಜೋಳ ಬಿತ್ತೀರಿ, ರಾಗಿ ಬಿತ್ತೀರಲ್ಲ, ಅದರೊಳಗೆ ಜೀವಿದೆಯೇನು? ಈ ಬೀಜಗಳಲ್ಲಿ ಜೀವಿದೆಯೇನು? ಇಲ್ಲ, ಬೀಜಗಳಲ್ಲಿ ಜೀವಿಲ್ಲ. ಜೀವ ಬರುವಂತಹ ಜಾಗ ಇದೆ. ಜೀವ ಬರಲು ಯೋಗ್ಯವಾಗಿರತಕ್ಕಂಥ ಒಂದು ಸ್ಥಾನ ಇದೆ. ಆದರೆ ಆ ಸ್ಥಾನದಲ್ಲಿ ಬಂದಂತಹ ಜೀವಿಗೆ ಏನು ಬೇಕು? ಆಹಾರ ವರ್ಗಣಿಗಳು ಬೇಕು. ಏನು ಬೇಕು? ಆಹಾರ ವರ್ಗಣಿಗಳು ಬೇಕು. ನೀವು ಜೋಳ ಬಿತ್ತಿ ಬಂದಿರ್ತೀರಿ, ಕಬ್ಬಾನು ಹಚ್ಚಿ ಬಂದಿರ್ತೀರಿ. ಕಬ್ಬಿನ ಬೀಜ ಇರ್ತದೆ, ಜೋಳ ಬೀಜ ಇರ್ತದೆ, ಗೋಧಿ ಬೀಜ ಇರ್ತದೆ, ಎಲ್ಲ ಬೀಜ ಇರ್ತದೆ. ಅದರಲ್ಲಿ ಆತ್ಮ ಬರುವಂತಹ ಪಾತ್ರತೆ ಉಂಟಾಯಿತು ಅಂತಂದ್ರೆ, ಮಾಹೋಲ್ ತಯಾರಾಯಿತು ಅಂತಂದ್ರೆ ಆತ್ಮ ಬಂದ್ಬಿಡ್ತದೆ. ಯಾವ ಜಾಗದಲ್ಲಿ ಬರ್ತದೆ? ಆ ಮೊಳಕೆ ಹೊಡೆಯತಕ್ಕಂತಹ ಯಾವ ಸ್ಥಾನ ಇದೆಯೋ ಅಲ್ಲಿ ಆತ್ಮ ಬರ್ತದೆ. ಆಮೇಲೆ ಅದಕ್ಕೆ ಆಹಾರ ಪದಾರ್ಥಗಳೆಲ್ಲ ಎಲ್ಲಿಂದ ಸಿಗ್ತವೆ ಅಂತಂದ್ರೆ, ಆ ಸ್ಥಾನದಲ್ಲಿ ಬಂದ ನಂತರ ವಾತಾವರಣದಲ್ಲಿ ಇರ್ತಕ್ಕಂಥ ಉದ್ಗಲ್ ಪರಮಾಣುಗಳನ್ನೇ ಗ್ರಹಿಸಿಕೊಂಡು ಅದು ಆತ್ಮ ಅಲ್ಲಿ ಕಬ್ಬಾಗಿ ಹುಡ್ತದೆ, ಜೋಳಾಗಿ ಹುಡ್ತದೆ. ಮೊಳಕೆ ಹೊಡಿತಲ್ಲ, ಒಂದು ಜೀವ ಜೋಳ ಆಗ್ಲಿಕ್ಕೆ ಬಂದಿದೆ, ಒಂದು ಜೀವ ಕಬ್ಬಾಗ್ಲಿಕ್ಕೆ ಬಂದಿದೆ, ಮತ್ತೊಂದು ಜೀವ ಮೆಣಸಿನಕಾಯಿ ಗಿಡ ಆಗಿ ಹುಟ್ಟಲಿಕ್ಕೆ ಬಂದಿದೆ. ಅಂದರೆ ಎಷ್ಟು ಪ್ರಕಾರದ ಈ ಬೀಜಗಳಿವೆ, ಅಷ್ಟು ಪ್ರಕಾರದ ಸಮೂರ್ಛನ ಜೀವಿಗಳ ಜನ್ಮವೂ ಕೂಡ ಇದೆ. ಎಲ್ಲ ಜೀವಿಗಳ ಜನ್ಮ ಸಮೂರ್ಛನ ಜನ್ಮ. ಗೋಧಿ ಬೀಜವನ್ನ ಬಿತ್ತಿದಾಗ ಎಂಥ ಬೆಳೆ ಬೆಳೆಯೋದು? ಗೋಧಿ ಗಿಡನ ಬೆಳೆಯೋದಲ್ಲ, ಗೋಧಿ ಬೆಳೆನ ಬೆಳೆಯೋದು. ಕಬ್ಬ ಬಿತ್ತಿದಾಗ ಕಬ್ಬ ಬೆಳೆಯೋದು. ರಾಗಿ ಬಿತ್ತಿದಾಗ
ಯಾವ ಬೀಜ ಬಿತ್ತೀರಿ ಅದೇ ಥರದ ವನಸ್ಪತಿ ಉತ್ಪನ್ನ ಆಗ್ತದೆ. ಹೀಗೆ ಹೀಗೆ ನಾವು ಕಣ್ಣಿನಿಂದ ನೋಡ್ತೀವಿ. ಇವೆಲ್ಲ ಪಂಚಸ್ಥಾವರ ಕಾಯಿಕ ಜೀವಿಗಳೆಲ್ಲ ಸಮೂರ್ಛನ ಜನ್ಮದಿಂದ ಹುಟ್ಟುವಂತಹ ಜೀವಿಗಳು. ಮತ್ಯಾವು ಸಮೂರ್ಛನ ಜನ್ಮ ಯಾರ್ಯಾರಿಗಿರ್ತದೆ? ಮನುಷ್ಯ ಮತ್ತು ತಿರ್ಯಂಚರಿಗೆ ಇಬ್ಬರಿಗೆ. ತಿರ್ಯಂಚ ಜೀವಿಗಳಲ್ಲಿ ಸಮೂರ್ಛನ ಜನ್ಮ ಮತ್ತೆ ಯಾವ್ಯಾವ ಜೀವಿಗಳಿಗೆ? ಗರ್ಭದಿಂದ ಹುಟ್ಟುವಂತ ಜೀವಿಗಳನ್ನೆಲ್ಲ ಬಿಟ್ಟರೆ ಎಲ್ಲಾ ಜೀವಿಗಳಿಗೆ ಸಮೂರ್ಛನ ಜನ್ಮ ಇದ್ದಿರ್ತದೆ. ದ್ವಿಇಂದ್ರಿಯ ಜೀವ. ಇನ್ನು ಸ್ಥಾವರ ಕಾಯಿಕ ಆಯ್ತಲ್ಲ, ದ್ವಿಇಂದ್ರಿಯ ಜೀವ ಯಾವ ಜನ್ಮವನ್ನು ಹೊಂದುವ ಜೀವಿಗಳಿವು? ಸಮೂರ್ಛನ. ದ್ವಿಇಂದ್ರಿಯ ಜೀವ ಅಂದ್ರೆ ಏನು? ಶಂಖಹುಳು, ಎರೆಹುಳು, ಬಾಳುಹುಳು, ಈ ನಿಮ್ಮ ಕಾಳುಗಳಲ್ಲಿ ಉಂಟಾಗ್ತಕ್ಕಂಥ ಹುಳುಗಳು, ಇವೆಲ್ಲ ದ್ವಿಇಂದ್ರಿಯ ಜೀವಿಗಳು. ತೀನೇಂದ್ರಿಯ ಜೀವಿಗಳು ಅಂತಂದ್ರೆ ತಿಳ್ಕೊಳ್ತಾ ಇದ್ರಿಲ್ಲ? ತೀನೇಂದ್ರಿಯ ಜೀವಿಗಳು ಇರುವೆ, ಚೇಳುಗಳು. ಆಮೇಲೆ ಆ ಪಾತ್ರಗತಿ ಅಲ್ಲ, ಪಂಕಿದ್ದವುಗಳೆಲ್ಲ ಚೌರೇಂದ್ರಿಯ. ಪಂಕಿದ್ರಿ ಚೌರೇಂದ್ರಿಯ. ನುಷಿ ಹಾರ್ತವಲ್ಲ, ಇಲ್ಲಲ್ಲ, ಆಮೇಲೆ ತೀನೇಂದ್ರಿಯ. ಕಾಲುಗಳಿದ್ದಿರಬೇಕು, ಪಂಕ್ ಇದ್ದಿರಬಾರ್ದು. ನಡೆಯುವಂಥವುಗಳಿರಬೇಕು, ಕಾಲಿನಿಂದ ಕಾಲಿರಬೇಕು, ಪಂಕ್ ಇರಬಾರ್ದು. ಅಂಥ ಜೀವಿಗಳಿಗೆ ತೀನೇಂದ್ರಿಯ ಜೀವ. ಮತ್ತು ಕಾಲುಗಳು ಇವೆ, ಪಂಕನೂ ಇದೆ ಅಂತಂದ್ರೆ ಅವು ಚತುರೇಂದ್ರಿಯ ಜೀವ. ಅಂದ್ರೆ ಅವುಗಳಿಗೆ ಎಷ್ಟು ಇಂದ್ರಿಯ ಇದೆ? ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ, ಚಕ್ಷುರೇಂದ್ರಿಯ, 4 ಇಂದ್ರಿಯಗಳಿವೆ. ಈ ಥರ. ಆಮೇಲೆ ಇನ್ನು ಮುಂದಿನ ಜೀವಗಳನ್ನು ವಿಚಾರಿಸೋಣ. ಚತುರೇಂದ್ರಿಯ ಆಯಿತು. ಪಂಚೇಂದ್ರಿಯ. ಪಂಚೇಂದ್ರಿಯ ಜೀವಗಳು 2 ಪ್ರಕಾರವಾಗಿ ಇವೆ. ಸೌಜ್ಞಿ ಪಂಚೇಂದ್ರಿಯ, ಅಸೌಜ್ಞಿ ಪಂಚೇಂದ್ರಿಯ. ಸೌಜ್ಞಿ ಪಂಚೇಂದ್ರಿಯ, ಅಸೌಜ್ಞಿ ಪಂಚೇಂದ್ರಿಯ ತಿರ್ಯಂಚಗತಿಯಲ್ಲಿ 2 ಪ್ರಕಾರದಿಂದ ಇವೆ. ಮನುಷ್ಯಗತಿಯಲ್ಲಿ ಮನುಷ್ಯರು ಹೀಗೆ ಮನ ಇದ್ದವರು, ಮನ ಇಲ್ಲದವರು 2 ಪ್ರಕಾರದಿಂದಿದ್ದಾರೆ. ಇಲ್ಲ, ಎಲ್ಲ ಮನುಷ್ಯರು ಹುಟ್ಟುವುದಾದ್ರೂ ಕೂಡ ಮನಸ್ಸಹಿತವಾಗಿ ಹುಟ್ಟಿರ್ತಾರೆ. ಸಮೂರ್ಛನ ಮನುಷ್ಯರಿಗೂ ಮನ ಇದೆ. 5 ಇಂದ್ರಿಯಗಳಿವೆ, ಮನ ಇದೆ, ಎಲ್ಲ ಇದೆ. ಆದರೆ ಅವರ ಕೇಳಿ ಅವರ ಮನ ಎಂಥದ್ದು? ಮನ ಪರ್ಯಾಪ್ತಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇಂದ್ರಿಯ ಪರ್ಯಾಪ್ತಿಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಶರೀರ ಪರ್ಯಾಪ್ತಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಶ್ವಾಸೋಚ್ಛ್ವಾಸ, ಆಯು ಎಲ್ಲವೂ ಕೂಡ ಸ್ಟಾರ್ಟ್ ಆಗಿದೆ. ಆದರೆ ಪೂರ್ಣ ಮಾಡಿಕೊಳ್ತಕ್ಕಂತಹ ಪಾತ್ರತೆ ಇಲ್ಲ. ಯಾಕೆ ಇಲ್ಲ ಅಂತಂದ್ರೆ ಅಷ್ಟು ಪೂರ್ಣ ಮಾಡಿಕೊಳ್ಳುವಷ್ಟು ಆಯುಷ್ಯ ಇಲ್ಲ. ಅಷ್ಟೊಂದು ಚಿಕ್ಕದಾದ ಆಯುಷ್ಯ ಇದೆ. ಕೇಳ್ತಾ ಇದ್ದೀರಲ್ಲ? ತಿಳಿತಾ ಇದೆಯಲ್ಲ? ಅಷ್ಟು ಚಿಕ್ಕ ಆಯುಷ್ಯ ಅಂದ್ರೆ ಎಷ್ಟು? ನಿಮ್ಮ ನಾಡಿ ಇದೆಯಲ್ಲ, ಇದನ್ನು ಯಾವಾಗ ಹಿಡಿದು ನೋಡಿದಿರಿ? ಟನ್ 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 ಒಂದು ಬಡಿಸಲ್ಲ ಒಳಗೆ. ಒಂದು ಸಲ ಬಡಿದು ಮತ್ತೊಂದು ಸಲ ಬಡಿಯುವಷ್ಟರೊಳಗೆ 18 ಸಲ ಹುಟ್ಟಿರ್ತದೆ, 18 ಸಲ ಸತ್ತಿರ್ತದೆ. ಇದು ನಿಗೋಧದಲ್ಲಿ ಹೇಳ್ತಾರೆ. ನಿಗೋಧದಲ್ಲಿ ಇರತಕ್ಕಂಥ ಒಂದು ನಿಗೋಧಿ ಜೀವ, ಏಕೇಂದ್ರಿಯ ಜೀವ, ಅದು ಎಷ್ಟು ಸಲ ಹುಟ್ಟಿರ್ತದೆ, ಎಷ್ಟು ಸಲ ಸತ್ತಿರ್ತದೆ ಅಂತಂದ್ರೆ, ಒಂದು ನಾಡಿಯ ಹೊಡೆತದಿಂದ ಮತ್ತೊಂದು ಹೊಡೆಯುವಷ್ಟರಲ್ಲಿ ಆ ಮಧ್ಯದ ಕಾಲದಲ್ಲಿ 18 ಸಲ ಹೊಸ ಜನ್ಮವನ್ನು ಪಡೆದಿರ್ತದೆ ಮತ್ತು ಸತ್ತಿರ್ತದೆ. ಅಷ್ಟರಲ್ಲಿ ಅಂದ್ರೆ ಎಷ್ಟು ಸ್ಪೀಡ್ ಇದೆ ನೋಡ್ರಿ. ಸಾಯೋದು ಎಷ್ಟು ಸ್ಪೀಡ, ಮತ್ತು ಹುಟ್ಟುವುದು ಕೂಡ ಎಷ್ಟು ಸ್ಪೀಡಾಗಿ ಆಗ್ತಾ ಇದೆ. ಏಕ್ ಶ್ವಾಸ ಮೇ 8-10 ಬಾರ್ ಜನ್ಮ್ಯೋ ಮರ್ಯೋ ಭರ್ಯೋ ದುಃಖವ, ಈ ಥರ ಹೇಳ್ತಾರಲ್ಲ ಹಾಗೆ. ಸಮೂರ್ಛನ ಜೀವಿಗಳಿಗೆ ಆಯುಷ್ಯ ಬಹಳ ಕಡಿಮೆ.
ಸಮೂರ್ಛನ ಜೀವಿಗಳಿಗೆ ಆಯುಷ್ಯ ಬಹಳ ಕಡಿಮೆ. ಆ ಸಮೂರ್ಛನ ಜೀವಗಳಲ್ಲಿ ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಳ್ಳತಕ್ಕಂಥವುಗಳೂ ಇವೆ, ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಳ್ಳದೆ ಸಾಯುವಂಥವುಗಳೂ ಕೂಡ ಇವೆ ಸಮೂರ್ಛನ ಜನ್ಮದಲ್ಲಿ. ತಿಳಿತಾ ಇದೆ ಏನು ಹೇಳ್ತಾ ಇದ್ದೀವಿ? ಏನು? ಪರ್ಯಾಪ್ತಿ ಪೂರ್ಣವನ್ನ ಮಾಡಿಕೊಳ್ಳುವಂತಹ ಜೀವಿಗಳು ದೀರ್ಘಾಯುಷ್ಯದ ಜೀವಿಗಳು, ಆಯುಷ್ಯ ಹೆಚ್ಚಿಗಿದೆ. ಮತ್ತು ಪರ್ಯಾಪ್ತಿಯನ್ನ ಪೂರ್ಣ ಮಾಡಿಕೊಳ್ಳದೆ ಸಾಯುವಂತಹ ಜೀವಿಗಳು ಅಲ್ಪಾಯು ಜೀವಿಗಳು. ಯಾವುದೊಂದು ಪರ್ಯಾಪ್ತಿಯನ್ನ ಪೂರ್ಣ ಮಾಡಿಕೊಳ್ಳಲ್ಲ, ಸತ್ತೋಗ್ತವೆ. ಅಂಥ ಸಮೂರ್ಛನ ಅಪರ್ಯಾಪ್ತಕ ಜೀವಿಗಳನ್ನ ನಾವು ಕಣ್ಣಿನಿಂದ ನೋಡುವುದು ಸಾಧ್ಯವೇ ಇಲ್ಲ. ಶರೀರ ತಯಾರಾಗಿಲ್ಲ, ಹೇಗೆ ನೋಡೋದು? ಶರೀರ ತಯಾರಾಗ್ತಾ ಇತ್ತು, ಆಗುವಾಗಲೇ ಸತ್ತು ಹೋಯ್ತು ಅಂತಂದ್ರೆ ಅವುಗಳನ್ನು ನೋಡೋದಾದ್ರೂ ಹೇಗೆ? ನಮ್ಮ ಶರೀರದಲ್ಲಿ ನಮ್ಮ ಸಮೂರ್ಛನ ಮನುಷ್ಯರು ಮಲಮೂತ್ರಗಳಲ್ಲಿ ಜನ್ಮ ತಾಳುವಂಥವರು, ಅವರು ಕೂಡ ಮನುಷ್ಯರೇ. ಸಂಘಿ ಪಂಚೇಂದ್ರಿಯ ಇದ್ದಾರೆ, 5 ಇಂದ್ರಿಯಗಳಿವೆ, ಪರ್ಯಾಪ್ತಿಗಳನ್ನ ಹೊಂದುತ್ತಾ ಇದ್ದಾರೆ. ಹೊಂದುತ್ತಾನೆ ಮಧ್ಯದಲ್ಲಿನೇ ಸತ್ತು ಹೋಗ್ತಾರೆ. ಯಾಕೆ? ಅಷ್ಟೇ ಆಯುಷ್ಯ ಇತ್ತು. ಅಕಾಲ ಮರಣ ಆಯ್ತಂತಲ್ಲ, ಆಯುಷ್ಯ ಅಷ್ಟೇ ಇತ್ತು. ಅದು ಸಕಾಲ ಮರಣ, ಅವರಿಗೆ ಸತ್ತು ಹೋಗ್ತಾರೆ. ಈ ಮನುಷ್ಯರನ್ನ ನಾವು ನೋಡ್ಲಿಕ್ಕೆ ಶಕ್ಯವೇ ಇಲ್ಲ. ಸಮೂರ್ಛನ ಮನುಷ್ಯರನ್ನ ಯಾರಾದ್ರೂ ನೋಡಿದ್ದೀರಾ? ಮತ್ತು ಅಂತಹ ಸಮೂರ್ಛನ ಮನುಷ್ಯರಿಗೆ ಒಂದು ವೇಳೆ ದೀರ್ಘಾಯುಷ್ಯ ಆಯಿತು ಅಂತಂದ್ರೆ ಒಬ್ಬೊಬ್ಬರ ಶರೀರದಿಂದ ಎಷ್ಟೆಷ್ಟು ಮನುಷ್ಯರು ಹುಟ್ಟಬಹುದು ಗೊತ್ತಾ? ಇಲ್ಲಿ ಮನುಷ್ಯರು ಹಿಡಿಸೋದೇ ಇಲ್ಲ ಈ ಲೋಕದಲ್ಲಿ. ಅಷ್ಟೊಂದು ಮನುಷ್ಯರೆಲ್ಲ ಹುಟ್ಟಿ ಬುದು ಅಂದ್ರೆ ಹೊರಗೆ ಬಂದ್ಬಿಡ್ತಾರೆ. ಗರ್ಭಜ ಮನುಷ್ಯರು ಕಡಿಮೆ ಸಂಖ್ಯೆಯಲ್ಲಿ. ಇವರಿಗೆ ಸಮಯವೂ ಹಿಡಿತದೆ, 9 ತಿಂಗಳು ಬೇಕು. ಅವರಿಗೆ ಹಾಗಲ್ಲ, ಪ್ರತಿ ಸಮಯ ಹುಟ್ಟುತ್ತಿರ್ತಾರೆ, ಪ್ರತಿ ಸಮಯ ಸಾಯ್ತಿರ್ತಾರೆ, ಪ್ರತಿ ಸಮಯ ಹುಟ್ಟುತ್ತಿರ್ತಾರೆ, ಪ್ರತಿ ಸಮಯ ಸಾಯ್ತಿರ್ತಾರೆ. ಒಬ್ಬ ಮನುಷ್ಯನ ಶರೀರದಲ್ಲಿ ಅಂತಹ ಸಮೂರ್ಛನ ಮನುಷ್ಯರು ಎಷ್ಟು ಜನ ಆಗಿ ಸತ್ತಿರ್ತಾರೆ ಅಂತಂದ್ರೆ, ಇಡೀ ಜೀವನದ ಸಂಖ್ಯೆಯನ್ನ ಲೆಕ್ಕಕ್ಕೆ ತಕೊಂಡ್ರೆ ಎಷ್ಟೋ ಕೋಟಿ ಜನ ಹುಟ್ಟಿರ್ತಾರೆ, ಎಷ್ಟೋ ಕೋಟಿ ಜನ ಸತ್ತಿರ್ತಾರೆ ಸಮೂರ್ಛನ ಮನುಷ್ಯರು. ಇವರೆಲ್ಲ ಅಪರ್ಯಾಪ್ತಕ ನಾಮಕರ್ಮದಲ್ಲಿ ಪರ್ಯಾಪ್ತಿಯನ್ನ ಪೂರ್ಣ ಮಾಡಿಕೊಳ್ಳದೆ ಸಾಯುವಂತ ಮನುಷ್ಯರು. ನಾವ್ಯಾರು? ನಾವು ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಂಡು ಹುಟ್ಟಿದ್ದೇವೆ. ನಾವು ಪರ್ಯಾಪ್ತಕ ಆಗಿರುವುದರಿಂದ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಂಡ ನಂತರ ನಮ್ಮ ಶರೀರ ಮತ್ತೊಬ್ಬರಿಗೆ ಕಾಣುವಂತೆ ಆಯಿತು. ಆ ಸಮೂರ್ಛನ ಮನುಷ್ಯರಿಗೆ ಅವರ ಶರೀರ ಮತ್ತೊಬ್ಬರಿಗೆ ಕಾಣುವಂತೆ ಆಗುವುದೇ ಇಲ್ಲ. ಆ ಥರದ ಶರೀರಗಳು ಇದು ಒಂದು. ಇನ್ನು ತಿರ್ಯಂಚಗತಿಯಲ್ಲೂ ಕೂಡ ಸೌಜ್ಞಿ ಪಂಚೇಂದ್ರಿಯ ತಿರ್ಯಂಚಗಳು ಇವೆ ಅಲ್ಲ, ಮನಸಹಿತ ಸೌಜ್ಞಿ ಪಂಚೇಂದ್ರಿಯ ತಿರ್ಯಂಚ ಜೀವಿಗಳು ಇವೆ ಅಲ್ಲ. ಅವು ಗರ್ಭಜವೂ ಇವೆ ಮತ್ತು ಸಮೂರ್ಛನವೂ ಕೂಡ ಇವೆ. ಅದರಲ್ಲಿ ಯಾವ ಜೀವಿಗಳು ಗರ್ಭದಿಂದ ಹುಟ್ಟುವಂಥವುಗಳು, ಅವು ಎಲ್ಲವೂ ಕೂಡ ಶರೀರ ಕಾಣುವಂತೆ ಆಗ್ತವೆ. ಅವುಗಳಿಗೆ ಆಯುಷ್ಯ ನಿಯಮದಿಂದ ದೀರ್ಘಾಯುಷ್ಯ. ಪರ್ಯಾಪ್ತಿಯನ್ನ ಪೂರ್ಣ ಮಾಡಿಕೊಳ್ಳದೆ ಮಧ್ಯದಲ್ಲಿನೇ ಸಾಯುವಂತ ಯಾವ ಒಂದೂ ಕೂಡ ತಿರ್ಯಂಚ 3 ಲೋಕದಲ್ಲಿ ಇಲ್ಲ. 3 ಲೋಕದಲ್ಲಿ ಒಂದೂ ಜೀವ ಇಲ್ಲ ಅಂತದ್ದು. ಎಲ್ಲ ಜನ್ಮ ತಾಳ್ತವೆ, ಶರೀರ ಕಾಣ್ತದೆ, ದೊಡ್ಡವಾಗ್ತವೆ. ಅವುಗಳಿಗೆ ಎಷ್ಟು ಆಯುಷ್ಯ ಇದೆ ಅಷ್ಟು ಆಯುಷ್ಯನ ಭೋಗಿಸಿ ಸಾಯ್ತವೆ. ಈಗ ಮನುಷ್ಯರು ಕೂಡ ಗರ್ಭಕ್ಕೆ ಬಂದು ಗರ್ಭ ಜನ್ಮ ಇದ್ದವರು ದೀರ್ಘಾಯುಷ್ಯ ಇರ್ತಾರೆ. ಜೀವ ಗರ್ಭಕ್ಕೆ ಬಂತು,
ಅಲ್ಲಿ ಒಂದು ಪರ್ಯಾಪ್ತಿಗಳನ್ನು ನಿಯಮದಿಂದ ಪೂರ್ಣ ಮಾಡಿಕೊಂಡಿತು. ಯಾಕೆ ಗರ್ಭಜನ್ಮ ಆಗ್ತಾ ಇದೆಯಲ್ಲ, ಅದಕ್ಕಾಗಿ ದೀರ್ಘಾಯುಷ್ಯ ನಿಯಮದಿಂದ ಇದ್ದೇ ಇರ್ತದೆ. ದೀರ್ಘಾಯುಷ್ಯ ಅಂತಂದ್ರೆ ಏನು? 80 ವರ್ಷ 90 ವರ್ಷ ಅಂತ ಹೀಗೆ ತಗೊಳ್ದ ಇಲ್ಲ. ದೀರ್ಘಾಯುಷ್ಯ ಅಂತಂದ್ರೆ ಯಾವುದಕ್ಕೆ ಅನ್ಬೇಕು? 6 ಪರ್ಯಾಪ್ತಿಗಳನ್ನ ಏನಿವೆ ಅಲ್ಲ ಅವುಗಳನ್ನ ಪೂರ್ಣ ಮಾಡಿಕೊಂಡ್ರೆ ಸಾಕು. ಅದೇ ದೀರ್ಘಾಯುಷ್ಯ. ಪೂರ್ಣ ಮಾಡಿಕೊಂಡು ಒಂದು ರಾಗಿ ಕಾಳಷ್ಟು ಮಾಂಸಖಂಡ ತಯಾರಾಗ್ತದೆ. ಆ ಮಾಂಸಖಂಡವೇ ಮನುಷ್ಯನಾಗಿ ಹುಟ್ಟಿ ಬರ್ತದೆ. ಅದು ದೀರ್ಘಾಯುಷ್ಯ. ಅದು ಕಂಡು ಬಂತಲ್ಲ, ನಾವು ಮಷೀನಿನಿಂದ ನೋಡಿದರೆ ಅದೂ ಕೂಡ ಕಂಡು ಬರ್ತದೆ. ಕಂಡು ಬಂತಲ್ಲ, ಇದು ಕಂಡು ಬಂತು ಅಂತಂದ್ರೆ ಅದು ಗರ್ಭಜ, ಸಮೂರ್ಛನ ಅಲ್ಲ. ಮತ್ತು ಸಮೂರ್ಛನ ಇದ್ದದ್ದು ಗರ್ಭಕ್ಕೆ ಬರಲ್ಲ, ಅದು ನಮ್ಮ ಮಲಮೂತ್ರಗಳಲ್ಲಿ ಜಮೀತಾಗ್ತದೆ. ಇದು ಮನುಷ್ಯರ ವಿಷಯ ಆಯಿತು. ಇನ್ನು ತಿರ್ಯಂಚ ಪ್ರಾಣಿಗಳ ವಿಷಯ ಏನು? ಸಂಘಿ ಪಂಚೇಂದ್ರಿಯ ತಿರ್ಯಂಚ ಪ್ರಾಣಿಗಳ ವಿಷಯದಲ್ಲಿ ತಗೊಳ್ಳಿ. ಒಂದು ಹಸು ಇದೆ. ಹಸು ಅಂದ್ರೆ ಆಕಳಿದೆ. ಆಕಳಿನ ಮಲಮೂತ್ರದಲ್ಲಿ ಅಂದ್ರೆ ಸಗಣಿಯಲ್ಲಿ ಮೂತ್ರದಲ್ಲಿ ಸಮೂರ್ಛನ ಆಕಳುಗಳು ಇದ್ದಿರ್ತವೆ. ಅವೆಷ್ಟು ಕೋಟಿಗಟ್ಟಲೆ ಇದ್ದಿರ್ತವೆ. ನಮಗೆ ಹೇಗೆ ಸಮೂರ್ಛನ ಮನುಷ್ಯರು ಕೋಟಿಗಟ್ಟಲೆ ಇರ್ತಾರಲ್ಲ, ಕೋಟಿಗಟ್ಟಲೆ ಹುಟ್ಟುತ್ತಿರ್ತವೆ, ಕೋಟಿಗಟ್ಟಲೆ ಸಾಯ್ತಿರ್ತವೆ. ಯಾವ ಒಂದು ಆ ಆಕಳಿಗೆ ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಂಡು ತನ್ನ ಶರೀರವನ್ನು ಸ್ಥೂಲವಾಗಿ ಮತ್ತೊಬ್ಬರಿಗೆ ಕಂಡು ಬರುವಂತೆ ಮಾಡಿಕೊಳ್ಳಲಿಕ್ಕೆ ಶಕ್ಯವೇ ಇಲ್ಲ. ಅಷ್ಟು ಸೂಕ್ಷ್ಮ ಶರೀರ. ಅದು ಶರೀರ ಇಲ್ಲವೇ ಇಲ್ಲಲ್ಲ, ರಚನೆನೇ ಆಗೋಲ್ಲ. ಏನೋ ಹೋಗಿಬಿಟ್ಟು ರಚನೆ ಮಾಡಿಕೊಳ್ಳಬೇಕು ಅಂತ ಆ ಪುದ್ಗಲ್ ಪರಮಾಣುಗಳನ್ನೇನೋ ಗ್ರಹಿಸಿಕೊಂಡಿತ್ತು. ಅದಕ್ಕೆ ಸ್ವಲ್ಪ ಅಂತರ್ಮೂರ್ತಿಕ್ಕಿಂತ ದೊಡ್ಡದು ಬೇಕಾಗಿತ್ತು ಕಾಲ. ಅದೆಲ್ಲ ಕಾಲ ಮುಗಿದೋಯ್ತು, ಆಯುಷ್ಯ ಕಾಲ ಮುಗಿದೋಯ್ತು, ಸತ್ವೋಯ್ತದು. ಹೀಗೆ ಸಾಯ್ತಿರ್ತವೆ, ಹುಟ್ಟುತ್ತಿರ್ತವೆ. ಇವೆಲ್ಲ ತಿರ್ಯಂಚ ಗತಿಯ ತಿರ್ಯಂಚ ಪ್ರಾಣಿಗಳಲ್ಲೂ ಕೂಡ ಇವೆ. ಇಂಥ ಸಮೂರ್ಛನ ಪರ್ಯಾಯದಲ್ಲಿ ಯಾರು ಹುಟ್ಟುತ್ತಾರೆ? ಯಾವ ಪಾಪ ಕರ್ಮದಿಂದ ಹುಟ್ಟುತ್ತಾರೆ? ಸಂತಾನಹೀನ. ಈಗ ತಿರ್ಯಂಚ ಗತಿ ಇದೆ ಅಂತ ಇಟ್ಕೊಳ್ಳಿ. ತಿರ್ಯಂಚ ಗತಿಯಲ್ಲಿರ್ತಕ್ಕಂಥ ತಿರ್ಯಂಚ ಪ್ರಾಣಿಗಳು ಎಷ್ಟೋ ಜೀವಿಗಳನ್ನ, ಗರ್ಭದಲ್ಲಿರ್ತಕ್ಕಂಥ ಜೀವಿಗಳನ್ನೆಲ್ಲ, ಅಥವಾ ಈ ಸದ್ಯ ಹುಟ್ಟಿದೆ ಅನ್ನುವಂಥ ಜೀವಿಯನ್ನ ಗರ್ವವನ್ನೇ ನಾಶ ಮಾಡಿ ಭಕ್ಷಣೆ ಮಾಡ್ತಕ್ಕಂಥ ತಿರ್ಯಂಚ ಪ್ರಾಣಿಗಳು ಇರ್ಲೇನು? ನಾವು ಮನುಷ್ಯರು. ಕೋಳಿಗಳೆಲ್ಲ ಮೊಟ್ಟೆಯನ್ನ ಇಟ್ಟಿವೆ. ಅವುಗಳಲ್ಲಿ ಆ ಕೋಳಿಯ ಆತ್ಮ ಬಂದಿದೆಯೋ ಅಥವಾ ಇಲ್ಲ? ಬಂದಿರ್ತದೆ ಅಲ್ಲ. ಆಮೇಲೆ ಮೊಟ್ಟೆ ತಿನ್ನತಕ್ಕಂಥ ಈ ಮನುಷ್ಯರು, ಇವ್ರಿಗೆ ಏನ್ ಅನ್ಬೇಕ್ರಿ? ಸಂತಾನಹೀನರಾಗಿ ಹುಟ್ಟುವಂತಹ ಪಾಪ ಇದೇ ಸಮಯದಲ್ಲಿ ಕಟ್ತದೆ. ಮತ್ತು ನಮ್ಮ ಹುಚ್ಚು ಗೌರ್ಮೆಂಟ್, ಸರ್ಕಾರ ಮಕ್ಕಳಿಗೆಲ್ಲ ಆರೋಗ್ಯ ಒಳ್ಳೆಯದಾಗಿ ಇರಲಿ ಅಂತ ಹೇಳಿಬಿಟ್ಟು ಅದು ಆ ತತ್ವಗಳು ಸಿಗಬೇಕು, ಶರೀರಕ್ಕೆ ಈ ತತ್ವಗಳು ಸಿಗಬೇಕು ಅಂತ ಹೇಳಿಬಿಟ್ಟು ಮೊದಲು ಸಲ ಈ ಸ್ಕೂಲ್ ಕಾಲೇಜ್ ಸಣ್ಣ ಮಕ್ಕಳಿಗೆ ಆ ಮೊಟ್ಟೆಯನ್ನು ಕೊಡ್ತಕ್ಕಂತಹ ವ್ಯವಸ್ಥೆಯನ್ನು ಮಾಡಿದ್ರು. ಎಂಥ ಸರ್ಕಾರ ಇದು? ಪಾಪಿ ಸರ್ಕಾರ. ಈ ಸರ್ಕಾರ ಮತ್ತು ಇದಕ್ಕೆ ಕೃತಕಾರಿತ ಅನುಮೋದನೆಯನ್ನು ಮಾಡತಕ್ಕಂತಹ ಈ ಜೀವಿಗಳಿಗೆ ಸಮೂರ್ಛನ ಪರ್ಯಾಯದಲ್ಲಿ ಹುಟ್ಟತಕ್ಕಂತಹ ಪಾಪ ಕಟ್ಟಿರ್ತದೆ. ಅವರಿಂದಿಲ್ಲ ನಾಳೆ ಹುಟ್ಟವರು. ಆಮೇಲೆ ಎಷ್ಟು ಸಲ ಕೋಳಿಯಾಗಿ ಹುಟ್ಟಬೇಕು. ಅದು ಕೋಳಿಯಾಗಿ ಹುಟ್ಟಿದ ನಂತರ ಕೋಳಿಯ ಗರ್ಭದಲ್ಲಿ ಹುಟ್ಟುವಂತಹ ಅವಕಾಶ ಇರಲ್ಲ.
ಆ ಕೋಳಿಯ ಮಲಮೂತ್ರದಲ್ಲಿ ಸಮೂರ್ಛನ ಕೋಳಿಯಾಗಿ ಹುಟ್ಟತಕ್ಕಂತಹ ಪಾಪ ಕಟ್ಟಿರ್ತದೆ, ಹುಟ್ಟಲೇಬೇಕು. ಹೀಗೆ ಇದು ಈ ಸಿದ್ಧಾಂತವನ್ನು ನೀಡಿದವರು ನಮ್ಮ ಕೇವಲಿ ಭಗವಂತರು. ಪಾಪ ಯಾವುದು, ಪುಣ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ಕರ್ತವ್ಯ ಯಾವುದು, ಅಕರ್ತವ್ಯ ಯಾವುದು, ಭಕ್ಷಣೀಯ ಯಾವುದು, ಅಭಕ್ಷಣೀಯ ಯಾವುದು ಅನ್ನುವಂಥದ್ದೆಲ್ಲ ತಿಳಿಸಿಕೊಟ್ಟು ಯೋಗ್ಯವಾದ ಮಾರ್ಗದಲ್ಲಿ ನಡೆಯುವಂತಹ ಪ್ರೇರಣೆಯನ್ನು ಕೊಟ್ಟವರು ಸರ್ವಜ್ಞ ಭಗವಂತರು, ಕೇವಲಿ ಭಗವಂತರು. ನಮ್ಮ ಭಾರತ ಅನಾದಿ ಕಾಲದಿಂದ ಇಂಥ ಕೇವಲಿಗಳಿಂದ ಸಹಿತವಾಗಿರುವ ಈ ಭಾರತ, ಈ ಭೂಮಿಯ ಮೇಲೆ ಇಂಥ ಭಗವಂತರೆಲ್ಲ ಜನಿಸಿದ್ದಾರೆ ಅನಾದಿ ಕಾಲದಿಂದ. ಅದಕ್ಕಾಗಿ ಭಾರತ ಧರ್ಮ ಪ್ರಧಾನ ದೇಶ. ಈ ಭಾರತ ಧರ್ಮ ಪ್ರಧಾನ ದೇಶ. ಅಹಿಂಸೆಯೇ ಧರ್ಮ, ಅಹಿಂಸೆಯೇ ಧರ್ಮ. ನಾವು ಜೀವಿಸಿ ನಮ್ಮ ಹಾಗೆ ಎಲ್ಲರೂ ಪ್ರಾಣಗಳನ್ನು ಹೊಂದಿರತಕ್ಕಂತಹ ಜೀವಿಗಳಿವೆ. ಇವುಗಳನ್ನು ಸಾಯಿಸುವ ಅಧಿಕಾರ ನಮಗಿಲ್ಲ, ನಮ್ಮನ್ನ ಸಾಯಿಸುವ ಅಧಿಕಾರ ಅವರಿಗಿಲ್ಲ. ಎಲ್ಲರೂ ಕೂಡಿ ಬಾಳತಕ್ಕಂತಹ ದಾರಿಯನ್ನ ತೋರಿಸಿಕೊಟ್ಟವರೇ ಈ ಮಹಾಪುರುಷರು. ಇಂಥ ದೇಶದಲ್ಲೂ ಕೂಡ ಈ ಸ್ಕೂಲ್ ಕಾಲೇಜುಗಳಲ್ಲಿ ಇವತ್ತು ತತ್ತಿಗಳನ್ನು ಕೊಡಿಸ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ತಂದೆ ತಾಯಿಗಳೇ, ನಿಮ್ಮ ಕರ್ತವ್ಯಗಳೇನು ವಿಚಾರಿಸಿಕೊಳ್ಳಿ. ನಿಮ್ಮ ಮಕ್ಕಳಿಗೆ ನೀವು ಸಂಸ್ಕಾರ ಕೊಡಬೇಕು, ಹೇಳಬೇಕು. ಅಲ್ಲಿ ಅದನ್ನ ನೋಡುವುದು ಕೂಡ ಪಾಪ ಅಂತ. ಅಲ್ಲಿ ಕೂತ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀನು ಹೊರ ಬಂದು ಬಾಳೆಹಣ್ಣು ತಿನ್ನು, ಮತ್ತೇನು ಕೊಟ್ಟಿದ್ದಾರಲ್ಲ ಅದನ್ನು ತಿನ್ನು. ಆದರೆ ಅಲ್ಲಿ ಅವರ ಮಧ್ಯದಲ್ಲಿ ಯಾರು ತಿಂತಾರಲ್ಲ ಅಲ್ಲಿ ಕೂತ್ಕೊಳ್ಬೇಡ, ಅವ್ರನ್ನ ಮುಟ್ಟಬೇಡ, ಅವರನ್ನು ನೋಡಬೇಡ ಅಂತ ನೀವು ಸಂಸ್ಕಾರ ಕೊಡಬೇಕು. ಹುಚ್ಚ ಸರ್ಕಾರ ಈ ವಿಧಿಯನ್ನು ವಿಧಿಸಿಬಿಟ್ಟಿದೆ. ಇನ್ನೂ ತನಕ ಆಗಿರ್ಲಿಲ್ರಿ. ಚತುರ್ಥ ಕಾಲದಿಂದ ಹಿಡ್ಕೊಂಡು ಇನ್ನೂ ತನಕ ಎಲ್ಲಿಯೂ ಕೂಡ ಈ ಮಾಂಸವನ್ನಾಗಲಿ ಮೊಟ್ಟೆಗಳನ್ನಾಗಲಿ ಹಂಚುವಂತಹ ಕಾರ್ಯವನ್ನ ಈ ವಿದ್ಯಾಲಯಗಳು ಅಂತಂದ್ರೆ ವಿದ್ಯೆಯನ್ನು ನೀಡುವಂತಹ ಮಂದಿರಗಳು, ಪವಿತ್ರ ಮಂದಿರಗಳಲ್ಲಿ ಈ ಮಾಂಸಾಹಾರ ಬಂತು ಅಂತಂದ್ರೆ ಎಷ್ಟು ದುರ್ಭಾಗ್ಯ ಭಾರತದ್ದು. ಪಾಪಿಗಳು, ಸರ್ಕಾರ ಪಾಪಿ, ನಾವು ಪಾಪಿಗಳು. ಜ್ಞಾನ ಇಲ್ಲದವರು, ಅಜ್ಞಾನಿಗಳು, ಅದನ್ನು ತಿನ್ನುವಂತ ಅಪೇಕ್ಷೆ ಪಡುವವರು ಪಾಪಿಗಳು. ಈ ಪಾಪ ನಮ್ಮನ್ನು ನಾಶಗೊಳಿಸ್ತದೆ, ಗೊಳಿಸೋದಿಲ್ಲ. ನಾವು ಮೊಟ್ಟೆ ತಿಂದ್ರೆ ನಮ್ಮನ್ನು ತಿನ್ನುವವರು ನಮ್ಮನ್ನು ತಿನ್ನುವಂಥವ್ರು ಬರೋರಿಲ್ಲ. ಪಾಪ ಕೋಳಿ ಹತ್ತು ತನ್ನ ಮಕ್ಕಳನ್ನು ಕಳ್ಕೊಳ್ತದೆ. ಅಂಡಿ ಶಾಕಾಹಾರ ಅನ್ನುವಂತಹ ಒಂದು ವಿಷಯವನ್ನು ಕೂಡ ಹೇಳ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ಅಂಡಿ ಶಾಕಾಹಾರ ಹೇಗೆ? ಅಂಡಿ ಶಾಕಾಹಾರವೇ. ಎಲ್ಲಾದ್ರೂ ಗಿಡ ಮರಗಳಿಗೆ ಹತ್ತಿರ್ತಕ್ಕಂತಹ ಫಲವೇ ಅಂಡಿ ಅಂತಂದ್ರೆ ಅದನ್ನು ಶಾಕಾಹಾರಿ ಅಂತ ಹೇಳೋದು ಎಷ್ಟು ಹುಚ್ಚುತನ. ಹುಚ್ಚರ ಹಾಗೆ ಏನಾದ್ರೂ ಹೇಳಿ ಪ್ರಚಾರ ಮಾಡಿ ಏನಾದ್ರೂ ಈ ವ್ಯವಸಾಯ ಉದ್ಯೋಗಗಳನ್ನು ಮಾಡಿದ್ರೆ ಇದೆಷ್ಟು ದೊಡ್ಡ ಪಾಪ. ಇದು ವ್ಯವಸಾಯ, ವಿವೇಕ ಇಲ್ಲದಂತಹ ವ್ಯವಸಾಯ. ಸಂಸ್ಕೃತಿ, ದೇಶದ ಸಂಸ್ಕೃತಿ ಸಭ್ಯತೆಗಳನ್ನೆಲ್ಲ ಮರೆಮಾಚಿ ಮಾಡುವಂತಹ ಆಚಾರ ವಿಚಾರಗಳು ಇದು ಮಹಾಪಾಪ. ಇದು ನಮ್ಮ ದೇಶದಲ್ಲಿ ಇರಬಾರದು. ಇದನ್ನು ತಕ್ಷಣ ವಿರೋಧಿಸಬೇಕು. ವಿದ್ಯಾಲಯಗಳಲ್ಲಿ, ವಿದ್ಯಾಲಯ ಅಂದರೆ ಮಂದಿರ ಹೌದಲ್ಲ, ಅಲ್ಲಿ ಏನು ಕೊಡಬೇಕು? ಒಳ್ಳೆಯ ಸಂಸ್ಕಾರಗಳನ್ನು ಕೊಡಬೇಕು. ಒಳ್ಳೆಯ ಸಂಸ್ಕಾರಗಳನ್ನು ಕೊಡುವಂತಹ ಜಾಗ ನಮ್ಮ ಸ್ಕೂಲ್ ಕಾಲೇಜುಗಳು. ಹೌದಲ್ಲ? ಸ್ಕೂಲ್ ಕಾಲೇಜುಗಳು ಅಂದ್ರೆ ಮಂದಿರಗಳಲ್ಲ. ಮಂದಿರಕ್ಕೆ ಸಮಾನವಾದ ಈ ವಿದ್ಯಾಲಯಗಳಲ್ಲಿ ನಾವು ಒಳ್ಳೆಯ ಸಂಸ್ಕಾರವನ್ನು, ಎಂಥ ಒಳ್ಳೆಯ ಸಂಸ್ಕಾರಗಳನ್ನು ಕೊಡ್ತೇವೆ. ನಮ್ಮ ಸಂಸ್ಕೃತಿ ಏನು, ನಮ್ಮ ಪರಂಪರೆ ಏನು,
ಆ ಸಂಸ್ಕೃತಿ ಪರಂಪರೆಯ ಅನುಸಾರವಾಗಿ ನಾವು ಎಂಥ ಸಂಸ್ಕಾರಗಳನ್ನು ಕೊಡ್ತೀವಿ ಅಂತಂದ್ರೆ, ಎಲ್ಲಿ ಕೂತವ್ರು ಸ್ವಲ್ಪ ನೋಡ್ರಿಲ್ಲ, ಹಂಗ ಕೂತಿದ್ದೀರಿ ಮಾವೀರ, ಹಂಗ ಕೂತ ಕೈ ಕಟ್ಟಿ. ವಿದ್ಯಾಲಯಗಳಲ್ಲಿ ನಾವು ಎಂಥ ಸಂಸ್ಕಾರಗಳನ್ನು ಕೊಡಬೇಕು? ಅಪ್ಪ, ಈ ದೇಶ ಭಾರತ, ಇಲ್ಲಿಯ ಸಂಸ್ಕೃತಿ ಸಭ್ಯತೆಗಳೆಲ್ಲ ಧರ್ಮಕ್ಕೆ ಅನುಗುಣವಾಗಿ ಇರುವಂಥವುಗಳು. ನಾವು ಕೂಡಿ ಬಾಳುವಂತಹ ಸಂಸ್ಕೃತಿ ಸಭ್ಯತೆಗಳನ್ನು ಹೊಂದಿದಂಥವರು. ಇದರಲ್ಲಿ ಇಂಥ ಮೊಟ್ಟೆಗಳನ್ನು ಕೊಡುವಂತಹ ಸಂಸ್ಕಾರ ಅಲ್ಲ, ಈ ಮೊಟ್ಟೆಗಳನ್ನೇ ತಿನ್ನಬಾರದು ಅನ್ನುವಂಥ ಕಲಿಸುವ ಈ ಸಂಸ್ಕಾರವನ್ನು ಕೊಡುವ ಸ್ಥಾನಗಳೇ ನಮ್ಮ ವಿದ್ಯಾಲಯಗಳು. ಇಲ್ಲಿ ತಿನ್ನುವಂತಹ ಸಂಸ್ಕಾರ ಬಂತು ಅಂತಂದ್ರೆ ದೇಶಕ್ಕೆ ಎಷ್ಟೊಂದು ಪೆಟ್ಟು ಬೀಳ್ತದೆ. ಆಮೇಲೆ ಈ ದೇಶ ಅಂತಂದ್ರೆ ವಿಶ್ವಕ್ಕೆ ಇವತ್ತು ವಿಶ್ವಗುರು, ಹೌದಲ್ಲ? ವಿಶ್ವಗುರು ಯಾಕೆ ಆಯಿತು? ಒಳ್ಳೆಯ ಸಂಸ್ಕಾರದಿಂದ ವಿಶ್ವಗುರುವೋ ಅಥವಾ ಇದನ್ನೆಲ್ಲ ತಿಂದುಂಡು ವಿಶ್ವಗುರು? ಭಾರತ ವಿಶ್ವಗುರು. ಯಾವ ದೃಷ್ಟಿಯಿಂದ ವಿಶ್ವಗುರು? ಒಳ್ಳೆಯ ಸಂಸ್ಕಾರದಿಂದಲೋ ಅಥವಾ ಇಂಥ ಸಂಸ್ಕಾರಗಳಿಂದ? ಹಿಂಸೆಯನ್ನ ಮಾಡಿ ಎಂದೂ ಕೂಡ ಈ ಭಾರತ ವಿಶ್ವಗುರು ಅನ್ನಿಸಿಕೊಳ್ಳಿಕ್ಕೆ ಶಕ್ಯವಿಲ್ಲ. ಇದನ್ನ ನಾವಾಗಲಿ, ಪ್ರಜೆಗಳಾಗಲಿ, ಸರ್ಕಾರವೇ ಆಗಲಿ ಎಲ್ಲರಿಗೂ ವಿಚಾರ ಮಾಡುವಂಥದ್ದಿದೆ. ನಾವು ಈ ದಾರಿಯನ್ನು ತಪ್ಪಿ ಅಡ್ಡ ದಾರಿಗೆ ಎಂದೂ ಹೋಗಬಾರದು. ಏನು ವಿರೋಧ ಆಯ್ತಾ? ಗಪ್ಪ ಕೂತಿರ್ಬೇಕು ನೀವೆಲ್ಲ. ನಾನು ತಿನ್ನೋರು ತಿಂದು ಬಿಡ್ರಿ, ನಾವೇನು ಮಾಡೋದು ಅದನ್ನೆಲ್ಲ ತಗೊಂಡಾಗ ಮಾಡ್ಯಾರ. ಗಪ್ಪ ಕೂತಿರಿ ನೀವೆಲ್ಲ. ಏನ್ ಮಾಡ್ಯಾರು? ನಿಂತು ಹೋಯ್ತಾ? ಅಲ್ಲ, ಅದು ನಿಂತು ಹೋಯ್ತಾ? ತತ್ತಿ ಕೊಡೋದು ನಿಂತು ಹೋಯ್ತಾ? ನಿಂತು ಹೋಯ್ತಾ? ಭಾಳ ಒಳ್ಳೆಯದು. ಅದೇ ಅದೇ ಸಂಸ್ಥಾದವ್ರು ಮಾಡಬಹುದು, ಅದಲ್ಲ. ಅವೇನು ಹುಚ್ಚರ ಸರ್ಕಾರಗಳು ಅಥವಾ ಹುಚ್ಚರ ಶಾಲೆಗಳು ಅಲ್ಲಿ ಯಾಕೆ ಕೊಡಬೇಕು? ಮನವಿ ಯಾಕೆ ಮಾಡಬಾರ್ದು ನಾವು? ಮನವಿ ಮಾಡಬೇಕಲ್ಲ. ನಾವು ಹುಚ್ಚರಾಗಬಾರ್ದು, ಸರ್ಕಾರವು ಹುಚ್ಚರಾಗ್ಲಿಕ್ಕೆ ಅವರನ್ನ ಬಿಡಬಾರದು. ಸರ್ಕಾರ ಯಾರು? ನೀವೇ ಸರ್ಕಾರ. ನಿಮ್ಮಲ್ಲಿ ಹುಚ್ಚತನ ಇತ್ತು ಅಂತಂದ್ರೆ ಅವ್ರು ಹುಚ್ಚತನ ಮಾಡ್ತಾರೆ. ಇದ್ರ ಇಲ್ಲ, ಇದನ್ನ ಬಂದ್ ಮಾಡಿಸಿದ್ರೂ ಹುಟ್ಟು ಹಾಕೋರು ಇದ್ರ ಇಲ್ಲ. ಹೀಗೆ ಹೇಳ್ತು ಬರೀ. ಯಾಕಂದ್ರೆ ಸರ್ಕಾರಿ ಸ್ಕೂಲ್ಗಳಲ್ಲಿ ಕಲಿಯುವಂತ ನಿಮ್ಮ ಮಕ್ಕಳು ಹಾಳಾಗ್ತಾರೆ ಇಂದಿಲ್ಲ ನಾಳೆ. ಮಕ್ಕಳು ನೋಡಿ ತಿನ್ನೋರು ತಿಂತಾರೆ, ಯಾರು ಸಂಸ್ಕಾರ ಇಲ್ಲ ಅವ್ರು ತಿಂತಾರಲ್ಲ ಕೆಲವೊಬ್ರು. ಅದನ್ನ ನೋಡಿ ನಿಮ್ಮ ಮಕ್ಕಳಿಗೂ ಏನು ಅದೇನು ಹೊಸದ ಅದೇನು ಅಂತ ಹೇಳ್ಬಿಟ್ಟು ತಿನ್ನಕ್ ಶುರು ಮಾಡ್ತಾವ. ಆಗ್ತದೆ ಇಲ್ಲ ಹೀಗೆ? ಆಮೇಲೆ ಜಿಮ್ಮೆದಾರಿ ಯಾರಿಗಿದೆ? ಓಟ್ ಕೊಡುವಾಗ ಎಲ್ಲರೂ ಇದನ್ನು ಪ್ರತಿಭಟಿಸಬೇಕು. ಅದನ್ನ ನಿಲ್ಲಿಸಿದಾಗ್ಲೇನೆ ಕೊಡೋರಿದ್ದೀರಿ ವಿನಃ ನಾವು ನಿಲ್ಲಿಸದೆ ಓಟ್ ಕೊಡಂಗಿಲ್ಲ ಅಂತ ಅನ್ನೋದು. ತೆಗೆದು ಹಾಕ್ಬೇಕು ಇದನ್ನ. ಇದು ಒಳ್ಳೆಯದು ಅಲ್ಲವೇ ಅಲ್ಲ. ನಮ್ಮ ವಿದ್ಯಾಮಂದಿರಗಳೆಲ್ಲ ಈ ತರ ಮಾಂಸಾಹಾರಿಗಳಾದವು ಅಂತಂದ್ರೆ ಕತ್ತಲು ಖಾನಿಗಳಾದಂತೆ. ಇನ್ನು ಯಾವ ಸಂಸ್ಕಾರ ಕೂಡ ಅವರು ಪ್ರಾಣಿಗಳನ್ನ ಹತ್ಯೆ ಮಾಡತಕ್ಕಂಥ ಸಂಸ್ಕಾರ ವಿದ್ಯಾಲಯಗಳಿಗೆ ಕೊಡುವಂಥದ್ದು ಪ್ರಾರಂಭ ಆಯಿತು ಅಂತಂದ್ರೆ ಈ ಭಾರತ ವಿಶ್ವಗುರು ಅಲ್ಲ, ಪಾಶ್ಚಿಮಾತ್ಯ ದೇಶ ಅನಿಸ್ಕೊಳ್ಬಹುದು. ಪಾಶ್ಚಿಮಾತ್ಯ ದೇಶಗಳಲ್ಲಿಯೇ ಇದೊಂದು ದೇಶ. ವಿಶ್ವಗುರು ಯಾವುದು ಗುರು ಇಲ್ಲ. ಗುರುಹೀನ ಜಗತ್ತಂತ ಅನ್ಬಹುದು. ಗುರುರಹಿತ ಜಗತ್ತು, ಧರ್ಮರಹಿತ ಜಗತ್ತು.
ಅಹಿಂಸೆ ಧರ್ಮ, ನೀನು ಬದುಕಲು ಕೊಡು, ಇಂಥ ವಿಷಯಗಳಿಗೆ ನಾವು ಆಸ್ಪದ ಕೊಡಲೇಬಾರ್ದು. ಇಷ್ಟೇ. ಟೈಮ್ 5 ಗಂಟೆ, ಇಷ್ಟೇ ಸಾಕಲ್ಲ. प्रभु देव तुम्हारे पवित्र मुख से निसृत जो शीतल वाणी, जग जन मन के मल को धोती, अतः कहा की जिनवानी. जयवंतो माँ जग में तब तक जब तक सूरज चांद रहे, शीश नवाते कर्म हरो. अब तक हम विषयांध रहे, अब हम ना विषयांध रहे. जिनवानी माता की जय.